दिमाग बोल एक समान होगा. ಸರಳತೆ ಉಳ್ಳವರ ಮನಸ್ಸು ಅಂದ್ರೆ ಹೃದಯ, ದಿಮಾಗ್ ಅವರ ಬುದ್ಧಿ, ಅವರ ಮನಸ್ಸು, ಅವರ ಬುದ್ಧಿ ಮತ್ತು ಅವ್ರ ಮಾತು ಒಂದೇ ರೀತಿ ಇರುತ್ತೆ. ಮನ್ಸೊಂದು, ಬುದ್ಧಿ ಒಂದು, ಮಾತೊಂದು ಹೇಗಿರೋದಿಲ್ಲ. ಯಾರ ಲಕ್ಷಣ ಹೇಳ್ತಿದ್ದಾರೆ ಬಾಬಾ? ಸ್ಪಷ್ಟ ಹೃದಯವುಳ್ಳವರು, ಸ್ವಚ್ಛ ಹೃದಯದವರ ಲಕ್ಷಣ ಹೇಳ್ತಾ ಇದ್ದಾರೆ ಬಾಬಾ. ನೋಟ್ ಮಾಡ್ಕೊಳ್ತಾ ಹೋಗ್ರಿ ಏನೇನ್ ಹೇಳಿದ್ರು ಬಾಬಾ. ಅವ್ರು ಸದಾ ತೃಪ್ತಾತ್ಮಗಳಾಗಿರ್ತಾರೆ. ಅವರೆಲ್ಲಾ ಸಂಕಲ್ಪಗಳು ಈಡೇರ್ಬಿಡುತ್ತೆ. ಅವರಿಗೆ ಏನು ಪರಿಶ್ರಮನೇ ಆಗೋದಿಲ್ಲ ಅವರ ಶ್ರೇಷ್ಠ ಸಂಕಲ್ಪಗಳನ್ನ ಪೂರೈಸ್ಕೊಡೋದಕ್ಕೆ. ಆಮೇಲೆ ಅವ್ರು ಬಾಬಾರಿಗೆ ಬಹಳ ಪ್ರಿಯರಾಗಿರ್ತಾರೆ. ಎಲ್ಲರಿಗಿಂತ ಬಾಬಾರಿಗೆ ಅವರು ಹತ್ತಿರ ಇರ್ತಾರೆ. ಹಾಗೂ ಬಾಬಾ ಹೃದಯ ಸಿಂಹಾಸನಾಧಿಕಾರಿಗಳಾಗಿರ್ತಾರೆ. ಅವರ ವೃತ್ತಿ, ಅವರ ದೃಷ್ಟಿ, ಮಾತು, ಸಂಬಂಧ ಸಂಪರ್ಕದಲ್ಲಿ ಏನ್ ಕಾಣಿಸುತ್ತೆ? ಸರಳತೆ ಮತ್ತು ಸ್ಪಷ್ಟ, ಏಕ ಸಮಾನ. ಅಂದ್ರೆ ಅವರ ಮನಸ್ಸು, ಅವರ ಬುದ್ಧಿ, ಮಾತು ಏನಾಗಿರುತ್ತೆ? ಏಕ ಸಮಾನ. ದಿಲ್ ಮೇ ಏಕ್, ಬೋಲ್ ಮೇ और यह सरलता की निशानी नहीं. ಮನ್ಸಲ್ಲೊಂದು, ಮಾತಲ್ಲೊಂದು, ಕೃತಿಯಲ್ಲೊಂದು. ಇದೇನಲ್ಲ ಸರಳತೆಯ ಲಕ್ಷಣ ಅಲ್ಲ. ಇವರು ಸರಳರಲ್ಲ. ಸರಳ ಸ್ವಭಾವ ವಾಲೆ. ಹಾಗಾದ್ರೆ ಮತ್ತೆ ಸರಳ ಸ್ವಭಾವದವರು ಹೇಗಿರ್ತಾರೆ ನೋಡಿ. ಸ್ಪಷ್ಟ ಹೃದಯದವರ ಲಕ್ಷಣ ಹೇಳಿದ್ರು ಬಾಬಾ. ಅವರು ಸರಳವಾಗಿರ್ತಾರೆ. ಸರಳತೆ ಲಕ್ಷಣ ಏನ್ ಹೇಳಿದ್ರು ಬಾಬಾ? ಅವರ ಮಾತು, ಅವರ ಬುದ್ಧಿ, ಅವರ ಕೃತಿ ಎಲ್ಲ ಒಂದೇ ರೀತಿ ಇರುತ್ತೆ. ಹಾಗಾದ್ರೆ ಸರಳ ಸ್ವಭಾವದವರ ಮತ್ತಷ್ಟು ಲಕ್ಷಣ ಹೇಳ್ತಾರೆ ಬಾಬಾ. ಅವರು ನಿರ್ಮಾಣ ಚಿತ್ತರಾಗಿ ಇರುತ್ತಾರೆ. ಹೇಗಿರ್ತಾರವರು? ನಿರ್ಮಾಣ ಚಿತ್ತರಾಗಿರ್ತಾರೆ. ಮತ್ತು ನಿರಹಂಕಾರಿಯಾಗಿರ್ತಾರೆ, ನಿಸ್ವಾರ್ಥಿಗಳಾಗಿ ಇರ್ತಾರೆ. ನಿರ್ಮಾಣ ಚಿತ್ತ, ನಿರಹಂಕಾರಿ ಮತ್ತು ನಿಸ್ವಾರ್ಥ. ಯಾರ್ದು ಲಕ್ಷಣ? ಸರಳ ಸ್ವಭಾವದವರ ಲಕ್ಷಣ. ಸರಳ ಸ್ವಭಾವಕ್ಕೆ ಆಧಾರ ಹೃದಯ ಸ್ವಚ್ಛ ಮತ್ತು ಸ್ಪಷ್ಟ. ಹೋಲಿ ಹಂಸದ ವಿಶೇಷತೆ ನೋಡಿ. ಸ್ಪಷ್ಟ ಹೃದಯದವರ ಲಕ್ಷಣ ಹೇಳಿದ್ರು ಬಾಬಾ ಮೊದಲು. ಆಮೇಲೆ ಸರಳ ಹೃದಯ, ಸರಳ ಮನಸ್ಸಿನ, ಸರಳ ಚಿತ್ತರ ಲಕ್ಷಣ ಹೇಳಿದ್ರು. ಈಗ ಬಾಬಾ ಹೋಲಿ ಹಂಸರ ವಿಶೇಷತೆ ಹೇಳ್ತಾರೆ. ಈ ಮೂರೂ ಲಕ್ಷಣ ಒಬ್ಬರದೇ ಆಗಿರುತ್ತೆ. ಅದ್ರ ಒಂದಕ್ಕೊಂದು ಕನೆಕ್ಷನ್ ಕೊಟ್ಟು ಹೇಳ್ತಾರೆ ಬಾಬಾ. ಸ್ಪಷ್ಟ ಹೃದಯ ಇರೋದ್ರಿಂದ ಸರಳ ಚಿತ್ತರಾಗಿರ್ತಾರೆ. ಸರಳ ಚಿತ್ತ ಉಳ್ಳವರು, ಸ್ಪಷ್ಟ ಹೃದಯ ಉಳ್ಳವರು ಏನಾಗಿರ್ತಾರೆ? ಹೋಲಿ ಹಂಸ ಬುದ್ಧಿ ಆಗಿರ್ತಾರೆ. ಹಾಗಾದ್ರೆ ಹೋಲಿ ಹಂಸ ಅಂದ್ರೆ ಏನು? ಅವರದ್ದು ಸರಳ ಚಿತ್ತ, ಸರಳ ಮಾತು, ಸರಳ ವೃತ್ತಿ, ಸರಳ ದೃಷ್ಟಿ ಇರುತ್ತದೆ. ಚಿತ್ತ, ವಾಣಿ, ವೃತ್ತಿ, ದೃಷ್ಟಿ ಏನಾಗಿರುತ್ತೆ? ಸರಳವಾಗಿರುತ್ತದೆ. ಹೇಗೆ ಈಸಿ ಅಂತ ಹೇಳ್ತಾರೆ ತಾನೆ. ಇವ್ರೇನೋ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಮನ್ಸು, ಮಾತು, ಕೃತಿ ಒಂದೇ ಇರುತ್ತೆ ಅಂತಾರೆ ಬಾಬಾ. बाप दादा इस वर्ष में सभी बच्चों में दो विशेषताएं चलन और चेहरे में देखने चाहते. ಈ ವರ್ಷದಲ್ಲಿ ಬಾಪ್ ದಾದರವರು ಹೊಸ ವರ್ಷ 2000 ಇಸ್ವಿಯಲ್ಲಿ ಬಾಬಾ ಹೇಳಿದ್ದು. ಈ ವರ್ಷ ಇಡೀ ಏನ್ ಬಯಸ್ತಾರೆ ಬಾಬಾ ಅಂದ್ರೆ ಅವಾಗ ಹೇಳಿದ್ದಲ್ಲ, ಇವಾಗ್ಲೂ ಅದು ಅಪ್ಲೈ ಆಗುತ್ತೆ. ಯಾಕಂದ್ರೆ ಬಾಪ್ ದಾದರ ಪ್ಲಾನ್ ವೈಸ್ ಯಾವಾಗ ಮುರಳಿ ಹೇಳ್ಬೇಕು, ಯಾವುದನ್ನ ಮಕ್ಕಳಿಗೆ ತಲುಪಿಸ್ಬೇಕು, ಅದು ತಲುಪ್ತಾ ಇದೆ. ಬಾಬಾ ಇದ್ರೆ ಈಗ ಈ ಬಾಪ್ ದಾದ ಇಡೀ ವರ್ಷದಲ್ಲಿ ಮಕ್ಕಳಿಂದ ಏನ್ ಬಯಸ್ತಾರೆ ಅಂದ್ರೆ ಎಲ್ಲ ಮಕ್ಕಳಲ್ಲೂ 2 ವಿಶೇಷತೆಗಳನ್ನ ನೋಡಲು ಬಯಸ್ತಾರೆ ಬಾಬಾ. ಒಂದೇದು 2 ವಿಶೇಷತೆಗಳು ಚಲನ ಮತ್ತು ಚೆಹರೆಯಲ್ಲಿ ನೋಡ್ಲಿಕ್ಕೆ ಬಯಸ್ತಾರೆ. ಸಭಿ ಪೂಜ್ತೆ ಏನ ಆಗೆ ಕ್ಯಾ ಕರ್ನ. ಎಲ್ಲರೂ ಕೇಳ್ತಾರೆ ತಾನೆ ಬಾಬಾ ಮುಂದೇನ್ ಮಾಡ್ಬೇಕು. इस सीजन के विशेष समाप्ति के बाद क्या करना है. ಎಲ್ಲಾ ಮಕ್ಕಳು ಕೇಳ್ತಾರೆ ಬಾಬಾ ಏನ್ ಮಾಡ್ಬೇಕು ಈ ವರ್ಷ, ಏನ್ ಮಾಡ್ಬೇಕು ಈ ವರ್ಷ, ಏನ್ ಮಾಡ್ಬೇಕು. ಬಾಬಾ ನಿನ್ ಪ್ಲಾನ್ ಏನು, ನಮ್ಮಿಂದ ಏನ್ ಬಯಸ್ತೀರಿ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಈ ಸೀಸನಿನ
ವಿಶೇಷ ಸಮಾಪ್ತಿಯ ನಂತರ ಏನ್ ಮಾಡ್ಬೇಕು? ಒಂದು ಸೀಸನ್ಗೆ ಸಮಾಪ್ತಿ ಅಂತ ಇರುತ್ತೆ ತಾನೆ, ಯಾವ ರೀತಿ ಅಕ್ಟೋಬರ್ ಇಂದ ಇತ್ತೀಚೆಗೆ ಅವಾಗ ನೀಟಿತ್ತು ನೋಡ್ಬೇಕು. ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿ ಮಾರ್ಚ್ ತನಕ ಅದು ಸೀಸನ್ ಬಾಪ್ದಾದರ ಮಿಲನದ ಸೀಸನ್. 15 ದಿವಸಕ್ಕೊಮ್ಮೆ. 2000 ಇಸ್ವಿಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಿಲನ ಅದೆಲ್ಲ ಇರ್ತಿತ್ತು. ಈ ಸೀಸನ್ ನ ವಿಶೇಷತೆ ಏನು? ಸಮಾಪ್ತಿಯ ನಂತರ ಏನ್ ಮಾಡ್ಬೇಕು ಹ್ಮ್ ಅಂತ ಮಕ್ಕಳು ಬಾಬಾ ಅವ್ರಿಗೆ ಕೇಳ್ತಾರೆ. ಸಭಿ ಸೋಚ್ತೆ ಹೋನಾ ಆಗೆ ಕ್ಯಾ ಹೋನಾ ಹೈ. ಎಲ್ಲರ ಆಲೋಚನೆ ಮಾಡ್ತಾರೆ, ಮುಂದೇನು ಏನ್ ಮಾಡ್ಬೇಕು. आगे क्या करना है? सेवा के क्षेत्र में तो यथाशक्ति मेजॉरिटी ने बहुत अच्छी प्रगति की है, आगे बढ़ रहे हैं. ಸೇವಾ ಕ್ಷೇತ್ರದಲ್ಲಿ ಹೇಳ್ತಿದ್ದಾರೆ ಬಾಬಾ, ನಿಮ್ಮ ಶಕ್ತಿಯ ಅನುಸಾರವಾಗಿ ಮೆಜಾರಿಟಿಯಾಗಿ ಬಹಳ ಒಳ್ಳೆ ಪ್ರಗತಿಯನ್ನ ಹೊಂದಿದ್ದೀರಿ, ಮುಂದುವರಿತಾ ಇದ್ದೀರಿ. बाप दादा इस उन्नति के लिए मुबारक भी दे रहे हैं. ಈ ಉನ್ನತಿಗಾಗಿ ಬಾಪ್ ದಾದಾ ಅಭಿನಂದನೆಗಳನ್ನ, ಕಾಂಗ್ರ್ಯಾಚುಲೇಷನ್ಸ್ ಅನ್ನು ಕೂಡ ಹೇಳ್ತಾ ಇದ್ದಾರೆ. ಯಾವ ಪ್ರಗತಿ ಬಗ್ಗೆ ಹೇಳ್ತಿದ್ದಾರೆ ಬಾಬಾ? ಸೇವೆಯಲ್ಲಿ ನೀವು ಮುಂದಿದ್ದೀರಿ. ಬಹುತ್ ಅಚ್ಚಾ, ಬಹುತ್ ಅಚ್ಚಾ, ಬಹುತ್ ಅಚ್ಚಾ. ಬಾಬಾ ನೋಡ್ರಿ ಹೇಗೆ ಅಭಿನಂದನೆ ಕೊಡ್ತಿದ್ದಾರೆ. ಬಹಳ ಒಳ್ಳೇದು, ಬಹಳ ಒಳ್ಳೇದು, ಬಹಳ ಒಳ್ಳೇದು. साथ साथ रिजल्ट में एक बात दिखाई दी. रिजल्ट ಅಲ್ಲಿ ಒಂದು ಮಾತು ಕಾಣಿಸ್ತು. क्या वह सुनाए? ಹೇಳ ಬಾಬಾ. टीचर सुनाए, डबल फॉरेनर सुनाए, पांडव सुनाए, हाथ उठाओ, तभी सुनाएंगे, नहीं तो नहीं सुनाएंगे. ನೀವು ಕೈ ಎತ್ತಿದ್ರೆ ನಾನು ಹೇಳ್ತೀನಿ ಅಂತಿದ್ದಾರೆ ಬಾಬಾ. ನೀವು ಕೈ ಎತ್ತಿದ್ರೆ ನಾನು ಹೇಳ್ತೀನಿ. ಏನ್ ಹೇಳ್ತಾರೆ ಬಾಬಾ? ಒಟ್ಟಾರೆ ರಿಸಲ್ಟ್ ಹೇಳ್ತಾರೆ ಬಾಬಾ. ಹೇಳ, ಕೈ ಎತ್ತಿದ್ರೆ ಹೇಳ್ತಾರೆ ಬಾಬಾ. ಕೈ ಎತ್ತಿದ್ರೆ ಅಂತ. अच्छा, सभी ने हाथ उठाए, बहुत अच्छा. एक बात क्या देखी? ಒಂದು ಮಾತು ಏನ್ ನೋಡಿದ್ರು ಬಾಪ್ ದಾದಾ ಅಂದ್ರೆ, क्योंकि आज वतन में बाप दादा के आपस में ರೂ ಹಾನ್ತಿ. ಯಾಕೆ ಬಾಬಾ ಈ ಮಾತನ್ನ ಇವತ್ತು ಎತ್ಕೊಂಡಿದ್ದಾರೆ ಅಂದ್ರೆ, ಈ ದಿನ ವತನದಲ್ಲಿ ಬಾಪ್ ದಾದಾ ಇಬ್ಬರ ಮಧ್ಯದಲ್ಲಿ ಆತ್ಮಿಕ ಸಂಭಾಷಣೆ ನಡೀತಾ ಇತ್ತು. ಕೇಸಿ ರೂ ಹಾನ್ ಕರೆಂಗೆ, ಯಾವ ರೀತಿ ಆತ್ಮಿಕ ಸಂಭಾಷಣೆ ಮಾಡ್ತಾರೆ? ದೋನೋ ಕೈಸೆ ಏಕ್ ದೋ ಮೇ ರೂ ಹಾನ್ ಕರೆಂಗೆ, ಹೇಗೆ ಅವರು ಒಬ್ರಿಗೊಬ್ರು ಆತ್ಮಿಕ ಸಂಭಾಷಣೆ ಮಾಡ್ಕೊಳ್ತಾರೆ? ಬಾಪ್ ದಾದಾ ಇಬ್ರು ಪರಸ್ಪರ ಹೇಗೆ ಆತ್ಮಿಕವಾಗಿ ಮಾತನಾಡ್ಕೊಳ್ತಾರೆ? जैसे यहाँ इस दुनिया में आप लोग मोनो एक्टिंग करते हो ना. ಬಾಬಾ ನಮ್ಗೊಂದು ಕಲ್ಪನೆ ಮೂಡಿಸ್ತಾ ಇದ್ದಾರೆ. ಬಾಪ್ ಮತ್ತು ದಾದಾ ಇಬ್ರು ಹೆಂಗ್ ಮಾತಾಡ್ಕೋತಾರೆ? ಯಾಕಂದ್ರೆ ಅವ್ರ ಮುಲಾಕಾತ್ ಎಲ್ಲ ಆಗತ್ತೆ ಸೂಕ್ಷ್ಮತನದಲ್ಲಿ. ಅಲ್ಲಂತೂ ಏನು ಸ್ಥೂಲ ಆಕ್ಟಿವಿಟಿ ಇಲ್ಲ. ಹಾಗಾದ್ರೆ ಹೇಗ್ ಮಾತಾಡ್ಕೊಳ್ತಾರ ಅವರು? ನಿಮ್ಮ ಜಗತ್ನಲ್ಲಿ ಮೋನೋ ಆಕ್ಟಿಂಗ್ ಅಂತ ಮಾಡ್ತಿರ್ತಾನೆ, ಶಾಲೆ ಕಾಲೇಜ್ಗಳಲ್ಲಿ ಮಾಡ್ತಿರ್ತಾನೆ ಮೋನೋ ಆಕ್ಟಿಂಗ್. ಇಬ್ರು ಇರ್ತಾರೆ, ಮಾತಿರೋದಿಲ್ಲ, ಆದ್ರೆ ಇಬ್ರು ಮಾತಾಡ್ಕೊಳ್ತಿರ್ತಾರೆ. ಹೇಗೆ? ಸನ್ನೆಯ ಮೂಲಕ ಮಾತಾಡ್ಕೊಳ್ತಿರ್ತಾರೆ. ಅದಕ್ಕೆ ಮೋನೋ ಆಕ್ಟಿಂಗ್ ಅಂತಾರೆ. ಅದು ಸಭೆಯಲ್ಲಿ ಕುತ್ಕೊಂಡವ್ರು ಎಲ್ಲರಿಗೂ ಅವ್ರು ಏನ್ ಮಾಡ್ತಿದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಮೋನೋ ಆಕ್ಟಿಂಗ್ ಅಂತ ಹೇಳ್ತಾರೆ. ಅಥವಾ ಒಬ್ರು ಇರ್ತಾರೆ, ಒಬ್ರೇ ಇಬ್ರದ್ದು ಪಾತ್ರ ಮಾಡ್ತಿರ್ತಾರೆ. ಅದಕ್ಕೆ ಮೋನೋ ಆಕ್ಟಿಂಗ್. ಅವ್ರದ್ದು ಪಾತ್ರ ಮಾಡ್ತಾರೆ, ಇವ್ರದ್ದು ಪಾತ್ರ ಮಾಡ್ತಿರ್ತಾರೆ. ಅವ್ರ ಮಾತಿರೋದಿಲ್ಲ. ಹೌದಾ? ಹಾಗಿರುತ್ತಾ ಅಥವಾ ಮಾತಾಡ್ತಾರ? ಒಬ್ರೇ ಮಾತಾಡ್ತಾರೆ, ಆದ್ರೆ ಇಬ್ಬರದು ಮಾತಾಡ್ತಾರೆ. ಏಕಪಾತ್ರ ಅಭಿನಯ ಅದು. ಮೋನೋ ಆಕ್ಟಿಂಗ್ ಅಂದ್ರೆ ಅವ್ರು ಮಾತಾಡಲ್ಲ, ಅದು ಮೋನೋ ಆಕ್ಟಿಂಗಾ? ಅಥವಾ ಇಬ್ಬರದು ಮಾತಾಡಲ್ಲ, ಆದ್ರೆ ಮೌನದಲ್ಲಿ ಮಾತಾಡ್ತಾರ ಅಲ್ವಾ? ಮೋನೋ ಆಕ್ಟಿಂಗ್ ಅಂದ್ರೆ ಒಬ್ರೇ ಇಬ್ರು ಪಾತ್ರ ಮಾಡ್ತಾರೆ. ಬಹುತ್ ಅಚ್ಚಿ ಕರ್ತೆ ಹೋ. ಏನ್ ಮಾಡ್ತಾರೆ? ಬಹಳ ಒಳ್ಳೊಳ್ಳೆ ಮೋನೋ ಆಕ್ಟಿಂಗ್ ಅನ್ನ ಮಾಡ್ತೀರಿ. तो आप लोगों की साकारी दुनिया में तो एक आत्मा. ನೋಡಿ ಬಾಬಾನೇ ಸ್ಪಷ್ಟಪಡಿಸ್ತಿದ್ದಾರೆ, ಒಬ್ಬನೇ ವ್ಯಕ್ತಿ ಸಾಕಾರ ಜಗತ್ನಲ್ಲಿ ಇಬ್ಬರು ಪಾತ್ರವನ್ನ, ಏಕ ಆತ್ಮ ದೋ ಪಾರ್ಟ್ ಜಾತಿ, ಒಂದು ಆತ್ಮ ಎರಡು ಪಾತ್ರವನ್ನ ಮಾಡ್ತಾರೆ. ಅದು ಮೋನೋ ಆಕ್ಟಿಂಗ್. और बाप दादा दो आत्माएं एक शरीर है. ಹಾಗೆ ಇಲ್ಲಿನು ಒಂದೇ ಶರೀರ ಎರಡು ಆತ್ಮ. फर्क हुआ ना? ವ್ಯತ್ಯಾಸ ಬಂದೇ ಬರುತ್ತೆ ತಾನೆ. तो बहुत मजे की बातें होती.
ಮೋನೋ ಆಕ್ಟಿಂಗ್ ಬಹಳ ಏನಾಗ್ತದೆ, ಅದು ಮನೋರಂಜನೆಗಾಗಿ ಮಾಡ್ತಾರೆ. ಹಾಗೆ ಬಾಪ್ತಾದರವ್ರ ಮಾತು ಕೂಡ ಏನಾಗಿರುತ್ತೆ, ಮನೋರಂಜಕವಾಗಿರುತ್ತೆ. ಅದು ಎಂಟರ್ಟೈನ್ಮೆಂಟ್ ಇರುತ್ತೆ ಅದರಲ್ಲಿ. तो आज वतन में बाप दादा की ರೂ ರೂಹಾನ್ ಚಲಿ. ನೋಡಿ, ಈ ರೀತಿ ಬಾಪ್ ದಾದರರ ಮಧ್ಯದಲ್ಲಿ ಆತ್ಮಿಕ ಸಂಭಾಷಣೆ ನಡೀತದೆ. ಹಾಗಾದ್ರೆ ಯಾವ ಮಾತಿನ ಬಗ್ಗೆ ಮಾತಾಡಿದ್ರಿ ಇವತ್ತು ಬಾಪ್ ದಾದ? आप सब जानते हो कि ब्रह्मा बाप को उमंग क्या होता है? ನಿಮ್ಗೆಲ್ಲರಿಗೂ ಗೊತ್ತಲ್ಲ, ಬ್ರಹ್ಮ ಬಾಪ್ ಅವ್ರಿಗೆ ಯಾವ ಉತ್ಸಾಹ ಇರುತ್ತೆ. जानते हो ना अच्छी तरह से? ಏನ್ ಉತ್ಸಾಹ ಇರುತ್ತೆ ಯಾವಾಗ್ಲೂ ಬ್ರಹ್ಮ ಬಾಪ್ ಅವರಲ್ಲಿ? ಬ್ರಹ್ಮ ಬಾಪ್ ಕ ಉಮಂಗ ಥಾ. ಬ್ರಹ್ಮ ಬಾಪ್ ಅವರಿಗೆ ಆಸೆ ಅಥವಾ ಉತ್ಸಾಹ, ಉಮಂಗ ಇತ್ತು. ಜಲ್ದಿ ಸೇ ಜಲ್ದಿ, ಬೇಗ ಆಗ್ಬೇಕು, ಬೇಗ ಆಗ್ಬೇಕು, ಎಲ್ಲರೂ ಬೇಗ ಸಂಪನ್ನ ಆಗ್ಬಿಡ್ಬೇಕು, ಬೇಗ ನಮ್ ಬಾಪ್ ಸಮಾನ ಆಗ್ಬಿಡ್ಬೇಕು, ಎಲ್ಲರೂ ಬೇಗ ಹೋಗ್ಬಿಡ್ಬೇಕು. तो शिव बाप ने कहा ब्रह्मा बाबा को विनाश व परिवर्तन करना तो एक ताली भी नहीं, ಚಪಟಿ ಬಜಾನೆ की बात है. ಅದಕ್ಕೆ ಬ್ರಹ್ಮ ಬಾಬಾ ಏನ್ ಮಾಡಿದ್ರು, ಯಾವಾಗ್ಲೂ ಸಾಕಾರದಲ್ಲಿದ್ದಾಗ್ಲೂ ಕೂಡ ಬೇಗ 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 ಮಕ್ಳು ಬೇಗ ತಯಾರು ಮಾಡ್ರಿ ಅಂತ ಮಕ್ಳನ್ನ ತಯಾರು ಮಾಡಿಸಿದ್ರು. ತಾವು ಜಲ್ದಿ ಜಲ್ದಿ ಏನ್ ಮಾಡ್ಬಿಟ್ರು, ಪುರುಷಾರ್ಥ ಮಾಡಿದ್ರು. ಹಂಗೆ ಇವಾಗ್ಲೂ ಬ್ರಹ್ಮ ಬಾಬಾ ಏನ್ ಹೇಳ್ತಿದ್ದಾರೆ, ಜಲ್ದಿ ಆಗ್ಬೇಕು ಬಾಬಾ, ಜಲ್ದಿ ಜಲ್ದಿ. ಅದಕ್ಕೆ ಶಿವ ಬಾಬಾ ಬ್ರಹ್ಮ ಬಾಬರವ್ರಿಗೆ ಮಾತಾಡ್ತಿದ್ದಾರೆ ಏನಂತ, ವಿನಾಶ ಮಾಡೋದು, ಪರಿವರ್ತನೆ ಮಾಡೋದು ಒಂದು ಚಪ್ಪಾಳೆನೂ ಅಲ್ಲ, ಚಪ್ಪಾಳೆಗಿಂತ ಒಂದು ಚಿಟಕಿ, ಚಿಟಕಿ ಹೊಡಿತ, ಚಪ್ಪಾಳೆಗಿಂತ ಬಹಳ ಬೇಗ ಆಗೋಗ್ಬಿಡುತ್ತೆ ಅಲ್ವಾ, ಚಿಟಕಿ ಹೊಡಿತಾರೆ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ ಅಂತ ಮಾತು ಅಂದ್ರೆ ಅದೇನ್ ದೊಡ್ಡದಲ್ಲ, ಒಂದ್ ಚಿಟಕಿ ಹೊಡೆದ್ರೆ ಸಾಕು, ನಾನೇನ್ ಕಷ್ಟ ಪಡದೆ ಇದ್ರು ವಿನಾಶ ಆಗ್ಬಿಡುತ್ತೆ. ಲೇಕಿನ್ ಆಪ್ ಪಹಲೆ 108 ನಹಿ, ಆದ್ರೆ ನೀವಿನ್ನೂ ಎಷ್ಟು ಜನ ತಯಾರಾಗಿಲ್ಲ, 108 ಕೂಡ ತಯಾರಾಗಿಲ್ಲ. ಆಧಿ ಮಾಲಾ ಬನ್ಕರ್ ದೋ, ಅರ್ಧ ಮಾಲೆಯನ್ನ ತಯಾರು ಮಾಡಿ ಕೊಟ್ಟಿದ್ದೀರಿ. तो ಬ್ರಹ್ಮ ಬಾಪ್ನೆ ಕ್ಯಾ ಉತ್ತರ ದಿಯಾ ಹೋಗ? ಇದಕ್ಕೆ ಬ್ರಹ್ಮ ಬಾಬಾ ಶಿವಬಾಬರಿಗೆ ಏನು ಉತ್ತರ ಕೊಟ್ರು? ಶಿವಬಾಬಾ ಇದ್ರೆ ಇನ್ನು 108 ಕೂಡ ತಯಾರಾಗಿಲ್ಲ, ಅರ್ಧ ಮಾಲೆ ಅಷ್ಟೇ ಆಗಿದೆ, ಅರ್ಧ ಮಾಲೆ ಮಾಡಿ ಕೊಡ್ತೀರೇನೋ ನನಗೆ. ಅದಕ್ಕೆ ಬ್ರಹ್ಮ ಬಾಬಾ ಏನು ಉತ್ತರ ಕೊಟ್ರು? ಹೇಳಿ ನೋಡೋಣ. ಅಲ್ಲಿ ಇದ್ದವ್ರು ಹೇಳಿದ್ದಾರೆ, ಮೋಸ್ಟ್ಲಿ ದಾದಿಯವರು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ತಯಾರೋ ರಹೆ ಬಾಬಾ, ತಯಾರಾಗ್ತಿದೀವಿ ಅಂತ ಬ್ರಹ್ಮ ಬಾಬಾ ಉತ್ತರ ಕೊಟ್ಟಿರ್ಬೋದು ಅಂತ. ಅಚ್ಚಿ ಆಧಾ ಮಾಲಾ ಭಿ ತಯಾರ್ ನಹಿ ಹುಯಿ ಹೈ. ಬಾಬಾ ಹೇಳಿದ್ರು ಅರ್ಧ ಮಾಲೆ ಏನಾದ್ರೂ ತಯಾರು ಮಾಡಿ ಕೊಡ್ರಿ. 108 ಅಂದ್ರೆ ಎಷ್ಟು, 54 ಮಣಿನಾದ್ರೂ ತಯಾರು ಮಾಡಿ ಕೊಡ್ರಿ. ಹೇಳಿದ್ರಲ್ಲ ಬಾಬಾ. ಅದಕ್ಕೆ ಬ್ರಹ್ಮ ಬಾಬಾ ಹೇಳ್ತಾರೆ ತಯಾರಾಗ್ತಾ ಇದೆ. ಸರಿ, ಅದಕ್ಕೆ ಶಿವ ಬಾಬಾ ಹೇಳ್ತಾರೆ ಆಧಾ ಮಾಲಾ ಭಿ ತಯಾರ್ ನಹಿ ಹುಯಿ ಹೈ, ಅರ್ಧ ಮಾಲೆನೂ ತಯಾರಾಗಿಲ್ವಾ? ಪೂರಿ ಮಾಲಾ ಕಿ ಬಾತ್ ಛೋಡು, ಆಧಾ ಮಾಲಾ ತಯಾರ್ ಹುಯಿ ಹೈ, ಅರ್ಧ ಮಾಲೆನಾದ್ರೂ ತಯಾರಾಗಿದೆಯಾ? ಸಭಿ ಹಸ್ ರಹೆ, ಎಲ್ಲರೂ ಏನ್ ಮಾಡಿದ್ರು ಅದಕ್ಕೆ, ಹೇಗೆ ನಮ್ಗೆಲ್ಲ ನಗು ಬಂತು ಹಾಗೆ ಅಲ್ಲಿ ಕೂಡ ನಗ್ತಾ ಇದ್ದಾರೆ. ಹಸನಾ ಮಾನ, ನಗ್ತಾ ಇದ್ದೀರಿ ಅಂದ್ರೆ ಕುಚ್ ಹೈ, ಏನೋ ಇದೆ ಅಂದ್ರೆ ಮಾಡಿಲ್ಲ, ಇನ್ನೂ ಆಗಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಹಸನಾ ಮಾನ ಕುಚ್ ಹೈ, ಜೋ ಬೋಲ್ತೆ ಹೈ ಆಧಿ ಮಾಲೆ ತಯಾರ್ ಹೈ ವಹ ಹಾತ್ ಉಠಾओ. ಅರ್ಧ ಮಾಲೆ ತಯಾರಾಗಿದೆ ಬಾಬಾ ಅನ್ನೋರು ಕೈ ಎತ್ತಿರಿ. ಏಕ್ ಹಾತ್ ಉಠಾओ. ತಯಾರ್ ಹುಯಿ ಹೈ ಬಹುತ್ ಥೋಡೆ, ತಯಾರಾಗಿದೆ ಬಾಬಾ ಅರ್ಧ ಮಾಲೆ ಅನ್ನೋರು ಬಹಳ ಕಡಿಮೆ ಜನ ಇದ್ರಂತೆ. ಜೋ ಸಮಜ್ತೆ ಕಿ ಹೋ ರಹಿ ಹೈ, ಯಾರು ಅನ್ಕೊಂಡಿದ್ರಿ ಇನ್ನೂ ಅರ್ಧ ಮಾಲೆ ತಯಾರಾಗ್ತಾ ಇದೆ ಬಾಬಾ ಅನ್ನೋರು ಕೈ ಎತ್ತಿ. ಇಲ್ಲ ತಯಾರಾಗಿದೆ ಅರ್ಧ ಮಾಲೆ ಅನ್ನೋರು ಕೈ ಎತ್ತಿ. ಆಗಿರ್ಬೋದಾ 2020 ಈಗ ಕೈ ಕೆಳಬೇಕು. ತಯಾರಾಗ್ತಾ ಇದೆ ಬಾಬಾ ಅನ್ನೋರು ಕೈ ಎತ್ತರಿ. ಬಾಬಾ ಹೇಳ್ತಾ ಇದ್ದಾರೆ ಉನ್ಕೋ ಬಾಪ್ ದಾದಾ ಕಹತೆ ಆಪ್ ನಾಮ್ ಲಿಖ ಕರ್ ದೇನಾ. ತಯಾರಾಗಿದ್ಯಾ? ಹಾಗಾದ್ರೆ ಹೆಸರು ಬರ್ದು ಕೊಡ್ರಿ ಯಾರ್ಯಾರು. ಅಥವಾ ನಾನ್ ತಯಾರಾಗಿದ್ದೀನಿ ಅಂದ್ರೆ ನೀವು ನಿಮ್ ಹೆಸರು ಬರ್ದು ಕೊಡ್ರಿ. अच्छी बात है ना, बाप दादा ही देखेंगे और कोई नहीं देखेंगे, बंद होगा. ಬಾಬಾ ಹೇಳ್ತಾರೆ ನೀವ್ ಹೆಸರು ಬರ್ ಕೊಟ್ರೆ ಅಯ್ಯೋ ಬಾಬಾನೇ ಗೊತ್ತಾಗತ್ತ ಏನೋ ಅಂತ ಅನ್ಕೋಬೇಡ್ರಿ.
ಇಲ್ಲ ನೀವ್ ಏನು ಬರ್ದ್ ಕೊಡ್ತೀರಲ್ಲ ಅದು ಯಾವಾಗ್ಲೂ ಬಂದಾಗಿರುತ್ತೆ, ಅಂದ್ರೆ ಯಾರು ನೋಡಲ್ಲ, ನನ್ಗೊಬ್ಬನಿಗೆ ಕಾಣುತ್ತೆ ಅಂತ. बाप दादा देखेंगे कि ऐसे अच्छे उम्मीदवार रत्न कौन कौन है. ಯಾರಂತ ಉಮೇದುವಾರ ರತ್ನಗಳು, ಭರವಸೆ ಉಳ್ಳಂತ ರತ್ನಗಳು. ನಾನು ಅರ್ಧ ಮಾಲೆಯಲ್ಲಿ ಬರ್ತೀನಿ, 108ರ ಒಳಗೂ 54ರ ಮಾಲೆಯೊಳಗೆ ಬರ್ತೀನಿ ಅಂತ ಯಾರು ಭರವಸೆ ಇಟ್ಕೊಂಡಿದ್ದಾರೆ ಅದನ್ನ ನೋಡ್ಲಿಕ್ಕೆ ಅಂತ ಉಮೇದುವಾರ ಆತ್ಮ, ಭರವಸೆ ಉಳ್ಳಂತ ಆತ್ಮಗಳನ್ನ ನೋಡ್ಲಿಕ್ಕೆ ಬಾಬಾ ಬಯಸ್ತಾ ಇದ್ದಾರೆ. तो इनसे नाम लेना, इनका फोटो निकाल. ಕೈ ಎತ್ತಿದ್ರಲ್ಲ, ಭರವಸೆ ಉಳ್ಳವರಿಂದ ತಯಾರಾಗಿದೆ ಅಂತ, ಅವ್ರ ಹೆಸರು ಬರ್ಕೊಳ್ರಿ, ಅವ್ರ ಫೋಟೋ ತಕ್ಕೊಳ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. तो ब्रह्मा बाप ने क्या जवाब दिया, ಇದಕ್ಕೆ ಬ್ರಹ್ಮ ಬಾಬಾ ಏನ್ ಉತ್ತರ ಕೊಟ್ರು? आप सब ने तो अच्छे अच्छे जवाब दिए. ನೀವೆಲ್ಲ ಒಳ್ಳೊಳ್ಳೆ ಜವಾಬನ್ನ ಕೊಟ್ರಿ. ಬ್ರಹ್ಮ ಬಾಬಾ ಏನ್ ಜವಾಬ್ ಕೊಟ್ರು? ब्रह्मा बाप ने कहा तो बस सिर्फ इतनी देरी है, जो आप चप्पे बजाएंगे वह तैयार हो जाएंगे. ಅದಕ್ಕೆ ಬ್ರಹ್ಮ ಬಾಬಾ ಏನ್ ಹೇಳ್ತಂದ್ರೆ, ಬಾಬಾ ಇಷ್ಟು ಸಹಜ ಇದೆಯಾ, ಇಷ್ಟು ಸರಳ ಇದೆಯಾ, ನೀವೊಂದು ಚಿಟಿಕೆ ಹೊಡೆದ್ರೆ ತಯಾರಾಗ್ಬಿಡ್ತಾರ ಬಾಬಾ ಅಂತ ಬ್ರಹ್ಮ ಬಾಬಾ ಕೇಳಿದ್ರು. तो अच्छी बात हुई ना, ಒಳ್ಳೇದಾಯ್ತಲ್ಲ ಬಾಬಾ. तो शिव बाप ने कहा अच्छी सारी माला तैयार है. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಚಿಟಕಿ ಹೊಡೆದ್ರೆ ತಯಾರಾಗ್ಬಿಡುತ್ತೆ ಎಲ್ಲ, ಏನು ಅಂತಿಮ ಸಮಯ ಬಂದ್ಬಿಡುತ್ತೆ ಅಥವಾ ಸತ್ಯಗ ಬಂದ್ಬಿಡುತ್ತೆ, ಎಷ್ಟು ಈಸಿ ಅಲ್ಲ. ಅದಕ್ಕೆ ಶಿವಬಾಬಾ ಏನ್ ಹೇಳ್ತಾರಂದ್ರೆ, ಮೊದಲು ಏನ್ ಮಾಡ್ಬೇಕು? ತಯಾರಾಗಿದ್ಯಾ, ಇಡೀ ಮಾಲೆ ತಯಾರಾಗಿದ್ಯಾ ಕೇಳ್ತಾರೆ ಬಾಬಾ. ಆಧಾ ಮಾಲಾ ಕಾ ತೋ ಜವಾಬ್ ಮಿಲಾ, ಸಾರಿ ಮಾಲಾ ಕೆ ಲಿಯೇ ಪೂಛಾ. ಅರ್ಧ ಮಾಲೆಗೆ ಉತ್ತರ ಸಿಕ್ತು, ಬಾಬಾ ಕೇಳಿದ್ದೇನೋ ಅರ್ಧ ಮಾಲೆ ಬಗ್ಗೆ. ಬಾಬಾ ಹೇಳ್ತಾ ಇದ್ದಾರೆ, ಆದ್ರೆ ಇಡೀ ಮಾಲೆ ಬಗ್ಗೆ ಈಗ ಬಾಬಾ ಕೇಳ್ತಾ ಇದ್ದಾರೆ. ಉಸ್ಮೇ ಕಹಾ ಥೋಡಾ ಟೈಮ್ ಚಾಯಿ. ಅದಕ್ಕೆ ಬ್ರಹ್ಮ ಬಾಬಾ ಏನ್ ಹೇಳಿದ್ರೆ, ಇನ್ನೂ ಸ್ವಲ್ಪ ಟೈಮ್ ಬೇಕು ಬಾಬಾ. ಯರು ರೋಹಾನ್ ಚಲಿ. ನೋಡಿ, ಈ ರೀತಿ ಆತ್ಮಿಕ ಸಂಭಾಷಣೆ ಬಾಬ್ ಮತ್ತು ದಾದಾರ ಮಧ್ಯದಲ್ಲಿ ಮೋನೋ ಆಕ್ಟಿಂಗ್ ರೂಪದಲ್ಲಿ ನಡೀತಾ ಇತ್ತು. ಯಾಕೆಂದ್ರೆ ಒಂದೇ ದೇಹ, ಎರಡು ಆತ್ಮದ ಪಾತ್ರ. ಕ್ಯೋ ಥೋಡಾ ಟೈಮ್ ಚಾಯಿ. ಅದಕ್ಕೆ ಶಿವಬಾಬಾ ಏನ್ ಕೇಳಿದ್ರು, ಯಾಕೆ ಸ್ವಲ್ಪ ಟೈಮ್ ಬೇಕು? ರೂ ಮೇ ತೋ ಪ್ರಶ್ನೋತ್ತರ ಹಿ ಚಲ್ತಾ है ना. ಯಾಕೆಂದ್ರೆ ಆತ್ಮಿಕ ಸಂಭಾಷಣೆ ಅಂತಂದ್ರೆ ಅಲ್ಲಿ ಏನ್ ನಡೀತದೆ? ಪ್ರಶ್ನೆ ಉತ್ತರನೇ ನಡೀತಾ ಇರುತ್ತೆ. ಕ್ಯೋ ಥೋಡಾ ಟೈಮ್ ಚಾಯಿ. ಶಿವಬಾಬಾ ಕೇಳಿದ್ರು, ಯಾಕೆ ಸ್ವಲ್ಪ ಇನ್ನೂ ಟೈಮ್ ಬೇಕು? कौन सी विशेष कमी है जिसके कारण आधे माला अभी रुकी हुई है. ಏನ್ ವಿಶೇಷವಾದ ಕೊರತೆ ಇದೆ, ಆ ಕಾರಣದಿಂದ ಅರ್ಧ ಮಾಲೆ ತಯಾರಾಗೋದು ಕೂಡ ನಿಂತು ಬಿಟ್ಟಿದೆ, ಏನ್ ಕಾರಣ ಅಂತ ಬಾಬ್ದಾದ ಶಿವ ಬಾಬಾ ಬ್ರಹ್ಮ ಬಾಬರ್ ಕೇಳ್ತಿದ್ದಾರೆ. तो चारों ओर के बच्चे हर एरिया के इमर्ज करते गए. ಎಲ್ಲ ಕಡೆಯ ಮಕ್ಕಳ ಏರಿಯಾ ವೈಸ್, ಝೋನ್ ವೈಸ್ ಇರ್ಬೋದು ಅಥವಾ ಏರಿಯಾ ವೈಸ್ ಇರ್ಬೋದು, ಭಾರತದ ಏನ್ ಮಾಡ್ತಾ ಹೋದ್ರು, ಎಲ್ಲಾ ಮಕ್ಕಳನ್ನ ಇಮರ್ಜ್ ಮಾಡ್ತಾ ಹೋದ್ರು. जैसे आपके जोन है ना, ऐसे ही एक एक जोन नहीं, जोन तो बहुत बड़े है ना. ನೋಡಿ, ಒಂದೊಂದು ಝೋನ್ ವೈಸ್ ನೋಡಿಲ್ಲ ಬಾಬಾ, ಝೋನ್ ಏನೋ ದೊಡ್ಡದಾಯ್ತು ಅಂತಿದ್ದಾರೆ ಬಾಬಾ. ನಮ್ ಏರಿಯಾ ಅಂದ್ರೆ ಒಂದೊಂದು ಊರನ್ನ, ಒಂದೊಂದು ಏರಿಯಾ ಅಂದ್ರೆ ಒಂದೊಂದು ಊರನ್ನ ಬಾಬಾ ಚೆಕ್ ಮಾಡಿದ್ರು. ಎಷ್ಟು ಡಿಟೇಲ್ ಆಗಿ ಬಾಬಾ ಚೆಕ್ ಮಾಡಿದ್ದಾರೆ ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ. तो एक एक ವಿಶೇಷ ಶಹರ್ ಕೋ ಇಮರ್ಜ್ ಕರ್ತೆ ಗಯೆ. ಒಂದೊಂದು ವಿಶೇಷವಾಗಿರುವಂತ ಶಹರನ್ನ, ಊರನ್ನ ಆರಿಸ್ಕೊಂಡು ಬಾಬಾ ಅವ್ರನ್ನೆಲ್ಲ ಇಮರ್ಜ್ ಮಾಡ್ತಾ ಹೋದ್ರು. ಸಬ್ಕೆ ಚೆಹರೆ ದೇಖ್ತೆ ಗಯೆ. ಎಲ್ಲರ ಮುಖವನ್ನ ಬಾಬಾ ನೋಡ್ತಾ ಹೋದ್ರು. देखते देखते ब्रह्मा बाबा ने कहा कि एक विशेषता अभी जल्दी से जल्दी सभी बच्चे धारण कर लेंगे तो माला तैयार हो जाएगी. ಒಬ್ಬೊಬ್ಬರ ಮುಖವನ್ನ ನೋಡ್ತಾ ಬ್ರಹ್ಮ ಬಾಬಾ ಏನ್ ಹೇಳಿದ್ರು ಅಂದ್ರೆ, ಒಂದು ವಿಶೇಷ ಏನು ಅಂತಂದ್ರೆ, ಬೇಗ ಎಲ್ಲ ಮಕ್ಕಳು ಧಾರಣೆ ಮಾಡ್ಕೊಂಡ್ಬಿಟ್ರೆ ಮಾಲೆ ಏನಾಗೋಗ್ಬಿಡುತ್ತೆ, ತಯಾರಿ ಆಗ್ಬಿಡುತ್ತೆ ಬಾಬಾ. ಕೌನ್ ಸಿ ವಿಶೇಷತೆ, ಯಾವ ವಿಶೇಷತೆಯನ್ನ ಧಾರಣೆ ಮಾಡ್ಕೊಳ್ಬೇಕು ಅಂತ ಶಿವ ಬಾಬಾ ಬ್ರಹ್ಮ ಬಾಬಾ ಅವ್ರಿಗೆ ಪ್ರಶ್ನೆ ಮಾಡಿದ್ರು. तो यही कहा कि जितनी सर्विस में उन्नति की, सर्विस करते हुए आगे बढ़ रहे हैं. अच्छे आगे बढ़े हैं, लेकिन एक बात का बैलेंस कम है. ಸರ್ವಿಸ್ ನಲ್ಲಿ ಹೆಂಗ್ ಮುಂದುವರೆದ್ರಲ್ಲ ಹಾಗೆ ಎಲ್ಲದರಲ್ಲೂ ಮುಂದುವರಿಬೇಕು. ಒಳ್ಳೇದು, ಬಾಬಾ ಹೇಳ್ತಾ ಇದ್ರೆ ಮುಂದುವರಿತಿದ್ದಾರೆ, ಆದ್ರೆ ಒಂದು ಮಾತಿನ ಬ್ಯಾಲೆನ್ಸ್ ಕಡಿಮೆ ಇದೆ.
ಒಂದು ಮಾತಿನ ಬ್ಯಾಲೆನ್ಸ್ ಕಡಿಮೆ ಇದೆ. ಸೇವೆಯಲ್ಲಿ ಚೆನ್ನಾಗಿ ಉನ್ನತಿ ಇದೆ ಆದ್ರೆ ಒಂದು ಕೊರತೆ ಇದೆ. ಯಹಿ ಬಾತ್, ಯಾವ್ದು ಬ್ಯಾಲೆನ್ಸ್ ಇಲ್ಲ, ಬ್ಯಾಲೆನ್ಸ್ ತಪ್ಪಿದಲ್ಲಿ. ನಿರ್ಮಾಣ ಕರ್ನೆ ಮೇ ತೋ ಅಚ್ಚೆ ಆಗೆ ಬಡ್ ಗಯೆ, ನಿರ್ಮಾಣ ಕಾರ್ಯ ಸ್ಥಾಪನೆ ಕಾರ್ಯದಲ್ಲಿ ಬಹಳ ಚೆನ್ನಾಗಿ ಮುಂದುವರೆದ್ರಿ. ಅಂದ್ರೆ ಯಜ್ಞ ಸ್ಟ್ಯಾಂಡ್ ಮಾಡ್ಲಿಕ್ಕೆ, ಯಜ್ಞ ವೃದ್ಧಿ ಆಗ್ಲಿಕ್ಕೆ ಏನ್ ಮಾಡಿದ್ರಿ, ಬಹಳ ಕಷ್ಟಪಟ್ಟಿದ್ದೀರಿ. ಲೇಕಿನ್ ನಿರ್ಮಾಣಕ್ಕೆ ಸಾಥ್, ಅದರ ನಿರ್ಮಾಣದ ಜೊತೆಗೆ ಏನ್ ಬೇಕು, ನಿರ್ಮಾಣ, ವಹಿ ನಿರ್ಮಾಣ ಅವರು ವಹಿ ನಿರ್ಮಾಣ, ಅದು ನಿರ್ಮಾಣ, ಇದು ನಿರ್ಮಾಣ. ನಿರ್ಮಾಣ ಅಂದ್ರೆ ನಿರಹಂಕಾರಿ, ನಿರಭಿಮಾನಿ ಅನ್ನಂಗೆ. ಮಾತ್ರಾಕ ಅಂತರ ನೋಡಿ, ಇದು ಒಂದೇ ಮಾತ್ರೆಯ ಅಂತರ. ನ ಮತ್ತು ನ ಇಷ್ಟೇ ವ್ಯತ್ಯಾಸ. ನಿರ್ಮಾಣ ಮಾಡಿದ್ದೀರಿ ಆದ್ರಿನ್ನು ನಿರ್ಮಾಣ ಆಗಿಲ್ಲ ಅಂತ. ಲೇಕಿನ್ ನಿರ್ಮಾಣ ಅವರ ನಿರ್ಮಾಣ ದೋಲೋಂಕ ಬ್ಯಾಲೆನ್ಸ್ ಮೇ ಅಂತರ. ಇವೆರಡರದ್ದು ಏನಿದೆ ಈಗ ಅಂತರ ಇದೆ, ಬ್ಯಾಲೆನ್ಸಿನ ಅಂತರ ಇದೆ. सेवा की उन्नति में निर्माणता की बजाय कहाँ कहाँ कब कब स्वाभिमान भी मिक्स हो जाए. ಏನ್ ಹೇಳಿದ್ರು ಬಾಬಾ, ಸೇವೆ ಉನ್ನತಿ ಅಂದ್ರೆ ಅದು ನಿರ್ಮಾಣದ ಕಾರ್ಯ. ಸೇವೆ ಕಾರ್ಯ ಅಂದ್ರೆ ನಿರ್ಮಾಣದ ಕಾರ್ಯ. ನಿರ್ಮಾಣದ ಕಾರ್ಯದಲ್ಲಿ ಅಂದ್ರೆ ಸ್ವ ಉನ್ನತಿಯಲ್ಲಿ, ನಿರ್ಮಾಣದ ಕಾರ್ಯದಲ್ಲಿ ಹೇಗೆ ಮುಂದುವರೆದಿದ್ದೀರಲ್ಲ, ಆದ್ರೆ ಸ್ವ ಉನ್ನತಿಯಲ್ಲಿ ನಿರ್ಮಾಣ ಇರ್ಬೇಕಲ್ಲ. ಅದರ ಬದಲಾಗಿ ಬಾಬಾ ಏನ್ ನೋಡಿದ್ರು, ಕೆಲವೊಮ್ಮೆ ಸ್ವ ಅಭಿಮಾನ. ನಿರ್ಮಾಣ ಅಂದ್ರೆ ನಿರಭಿಮಾನ. ಆದ್ರೆ ನಿರಭಿಮಾನ ಇರುವ ಜಾಗದಲ್ಲಿ ಕೆಲವೊಂದ್ಸಲ ಏನ್ ಕಾಣ್ತಾ ಇದೆ, ಏನ್ ಮಿಕ್ಸ್ ಇದೆ, ಸ್ವ ಅಭಿಮಾನ, ನಾನು ಅನ್ನುವಂತ ಅಭಿಮಾನ. ಜಿತ್ನಾ ಸೇವಾ ಮೇ ಆಗೆ ಬಡ್ತೆ ಉತನಾ ಹಿ, ಎಷ್ಟು ಸೇವೆಯಲ್ಲಿ ಮುಂದುವರಿತೀರಿ ಅಷ್ಟೇ ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ, ನಡತೆಯಲ್ಲಿ ಏನ್ ಕಾಣಬೇಕು, ನಿರ್ಮಾಣತೆ ಅನ್ನುವಂಥದ್ದು ಕಾಣಬೇಕು. ಇಸ್ ಬ್ಯಾಲೆನ್ಸ್ಗೆ ಬಿ ಬಹುತ್ ಅವಶ್ಯಕತೆ ಇದೆ. ನೋಡಿ, ಈ ಬ್ಯಾಲೆನ್ಸ್ ಈಗ ಅವಶ್ಯಕತೆ ಇದೆ. ಯಾವ್ದ್ರ ಬ್ಯಾಲೆನ್ಸು, ನಿರ್ಮಾಣದಂತೆ ನಿರ್ಮಾಣ. ಎಷ್ಟು ಯಜ್ಞ ಮುಂದುವರಿಸಿದ್ರಿ ಅಷ್ಟೇ ನಿಮ್ ಸ್ಥಿತಿಯಲ್ಲಿ ನಿರಭಿಮಾನತೆ, ನಿರಹಂಕಾರಿ ಗುಣ ಏನಾಗಿರ್ಬೇಕು, ಅಷ್ಟೇ ವೃದ್ಧಿ ಆಗ್ಬೇಕು. ಆದ್ರೆ ಇಲ್ಲ, ನಿರ್ಮಾಣದಲ್ಲಿ ಮುಂದಿದ್ದೀರಿ ಆದ್ರೆ ನಿರ್ಮಾಣತೆಯಲ್ಲಿ ಇನ್ನೂ ಏನಿದ್ದೀರಿ, ಹಿಂದೆ ಇದ್ದೀರಿ ಅಂತಾರೆ ಬಾಬಾ. ಬ್ಯಾಲೆನ್ಸ್ ಇಲ್ಲ ಅಂತಾರೆ ಬಾಬಾ. अभी तक जो सभी संबंध संपर्क वालों से ब्लेसिंग मिलनी चाहिए वह ब्लेसिंग नहीं मिलती. ಆ ಕಾರಣದಿಂದ ಬಾಬಾ ಹೇಳ್ತಾ ಇದ್ದಾರೆ, ಯಾವ ಸಂಬಂಧ ಸಂಪರ್ಕದವರಿಂದ ನಿಮ್ಗೆ ಬ್ಲೆಸ್ಸಿಂಗ್ ಸಿಗ್ಬೇಕಿತ್ತೋ ಆ ಬ್ಲೆಸ್ಸಿಂಗ್ ಸಿಗ್ತಾ ಇಲ್ಲ. ನಿರ್ಮಾಣದ ಇದೆ, ನಿರ್ಮಾಣತೆ ಇಲ್ಲ. ನಿರ್ಮಾಣತೆ ಇಲ್ಲದೆ ಇರೋದ್ರಿಂದ ಎಲ್ರಿಂದ ನಿಮ್ಗೆ ಏನ್ ಸಿಗ್ತಾ ಇಲ್ಲ, ಬ್ಲೆಸ್ಸಿಂಗ್ ಸಿಗ್ತಾ ಇಲ್ಲ. और पुरुषार्थ कोई कितना भी करता अच्छा है, लेकिन पुरुषार्थ के साथ अगर दुआओं का खाता जमा नहीं तो दातापन की स्टेज, रहम दिल बनने की स्टेज की अनुभूति नहीं होगी. ಎಷ್ಟು ನೀವು ಪುರುಷಾರ್ಥವನ್ನ ಮಾಡ್ತೀರಿ, ಪರಿಶ್ರಮ ಪಡ್ತೀರಿ, ಒಳ್ಳೇದು. ಆದ್ರೆ ಪುರುಷಾರ್ಥದ ಜೊತೆಗೆ ನಿರಭಿಮಾನಿಗಳಾಗಿ ಆಶೀರ್ವಾದವನ್ನ ಪಡ್ಕೊಳ್ಬೇಕು. ಆಶೀರ್ವಾದದ ಖಾತೆ ನಿಮ್ಮಲ್ಲಿ ಜಮಾ ಆಗದೇ ಇದ್ರೆ ದಾತಾತನದ ಸ್ಥಿತಿ, ದಯಾಹೃದಯದ ಸ್ಥಿತಿಯ ಅನುಭೂತಿ ನಿಮಗೆ ಆಗುವುದಿಲ್ಲ. ಎಷ್ಟು ನಿರ್ಮಾಣ ಆಗ್ತಿರೋ ಅಷ್ಟೇನಾಗ್ತದೆ, ಯಾವ ಸ್ಥಿತಿ ಬರುತ್ತೆ, ದಾತಾತನ ಮತ್ತು ದಯಾಹೃದಯದ ಸ್ಥಿತಿ ಬರುತ್ತೆ. ಅದರ ಅನುಭೂತಿ ಆಗೋದಿಲ್ಲ. ಇಲ್ಲ ಅಂದ್ರೆ ನಿರಭಿಮಾನತೆ ಇಲ್ಲ ಅಂದ್ರೆ ದಯಾದೃಷ್ಟಿ, ಕರುಣಾದೃಷ್ಟಿ, ದಾತಾತನದ ದೃಷ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವಶ್ಯಕ ಹಾಗಾದ್ರ ಏನ್ ಅವಶ್ಯಕತೆ ಇರೋದು, ಸ್ವ ಪುರುಷಾರ್ಥ ಮತ್ತು ಜೊತೆ ಜೊತೆಗೆ ಬಾಪ್ದಾದ ಮತ್ತು ಪರಿವಾರದ ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು ಅವರಿಂದ ಆಶೀರ್ವಾದಗಳು. ಏನೇನ್ ಬೇಕು, ಸ್ವ ಪುರುಷಾರ್ಥ ಮತ್ತು ಆಶೀರ್ವಾದ. ಸ್ವಪುರುಷಾರ್ಥಲ್ಲೂ ಪುರುಷಾರ್ಥ ಮಾಡ್ತಾ ಇದ್ದೀರಿ, ಆದ್ರೆ ಅದ್ರ ಜೊತೆಗೆ ಏನ್ ಬೇಕು, ಆಶೀರ್ವಾದನೂ ಬೇಕು. ಯಾರ್ದ ಆಶೀರ್ವಾದ, ದೊಡ್ಡವ್ರದಷ್ಟೇ ಇಲ್ಲ, ಚಿಕ್ಕವರದ್ದು ದೊಡ್ಡವರದ್ದು ಎಲ್ಲರದ್ದು ಏನ್ ಬೇಕು, ಆಶೀರ್ವಾದ ಬೇಕು. ये दुआएं जो है ये पुण्य का खाता जमा करना है. ಈ ಆಶೀರ್ವಾದನ ಏನ್ ಮಾಡುತ್ತೆ, ಪುಣ್ಯದ ಖಾತೆಯನ್ನ ಜಮಾ ಮಾಡಿಸುತ್ತೆ ಅಂತಾರೆ ಬಾಬಾ. ಯ ಮಾರ್ಕ್ಸ್ ಮೇ ಎಡಿಷನ್ ಹೋತಿ ಹೇ. ನೋಡಿ, ಆಶೀರ್ವಾದ ಇದು ಏನಾಗತ್ತಂತೆ, ಮಾರ್ಕ್ಸ್ ಅಲ್ಲಿ ಆಡ್ ಆಗತ್ತೆ.
ಆಶೀರ್ವಾದ ಏನಾಗುತ್ತೆ, ಮಾರ್ಕ್ಸ್ ನಲ್ಲಿ ऐड आगते। कितनी भी सर्विस करो, अपनी सर्विस की धुन में आगे बढ़ते चलो, लेकिन बाप दादा सभी बच्चों में यह विशेषता देखने चाहते हैं, सेवा के साथ निर्माणता, मिलनसार या पुण्य का खाता जमा होना बहुत बहुत आवश्यक है। ನೋಡಿ ಏನ್ ಹೇಳ್ತಿದ್ದಾರೆ ಬಾಬಾ, ನೀವೆಷ್ಟೇ ಸೇವೆ ಮಾಡ್ರಿ, ಆ ಸೇವೆಯಲ್ಲಿ ನೀವು ಎಷ್ಟೇ ಮುಂದುವರಿತಾ ಹೋಗಿರ್ಬೋದು, ಆದರೆ ಬಾಪ್ತಾದ ಎಲ್ಲ ಮಕ್ಕಳಲ್ಲಿ ಈ ವಿಶೇಷತೆಯನ್ನ ನೋಡ್ಲಿಕ್ಕೆ ಬಯಸ್ತಾರೆ. ಸೇವೆಯ ಜೊತೆ ಜೊತೆಗೆ ನಿರ್ಮಾಣತೆ ಇರಬೇಕು, ಮಿಲನಸಾರ್, ಎಲ್ಲರ ಜೊತೆಗೆ ಹೊಂದಿಕೊಂಡು ನಿರಭಿಮಾನಿಗಳಾಗಿ ನಿರಹಂಕಾರಿಗಳಾಗಿ ಎಲ್ಲರ ಜೊತೆಗೆ ಎಲ್ಲರಂತೆ ನಡೆದ್ರೆ ಏನ್ ಸಿಗುತ್ತೆ, ಆಶೀರ್ವಾದ ಅಂತ ಒಂದು ಪುಣ್ಯದ ಖಾತೆ ಜಮಾ ಮಾಡಿಕೊಡುವಂತದ್ದು ತುಂಬಾ ತುಂಬಾ ಅವಶ್ಯಕತೆ ಇದೆ ಅಂತಾರೆ ಬಾಬಾ. फिर नहीं कि मैंने तो सर्विस की, मैंने तो यह किया, मैंने तो यह किया, मैंने तो यह किया, लेकिन नंबर पीछे क्यों? ಆನಂತರ ಈ ರೀತಿ ಹೇಳ್ಬೇಡ್ರಿ, ಏನಂತ, ನಾನು ಅಷ್ಟು ಸೇವೆ ಮಾಡಿದೆ, ನಾನು ಅದನ್ನ ಮಾಡಿದೆ, ನಾನು ಇದನ್ ಮಾಡಿದೆ, ಆದ್ರೆ ಯಾಕೆ ನಂಬರ್ ನಂದು ಹಿಂದೆ ಬಂತು? ಯಾಕೆ ಸಾಕ್ಷಾತ್ಕಾರ ಆಗುತ್ತೆ ತಾನೆ ಲಾಸ್ಟಿಗೆ, ಎಲ್ಲರಿಗೂ ಅವ್ರವ್ರ ಪದವಿ ಸಾಕ್ಷಾತ್ಕಾರ ಆಗುತ್ತೆ. ನಾನು ಎಲ್ಲದರಲ್ಲೂ ಮುಂದಿದ್ದೀನಿ, ಅಷ್ಟು ಸೇವೆ ಮಾಡಿದೆ, ಇಷ್ಟು ಸೇವೆ ಮಾಡಿದೆ, ಆದ್ರೆ ಯಾಕೆ ನಾನು ಇನ್ನೂ ಹಿಂದಿದ್ದೇನೆ? ಯಾಕೆ ನನಗೆ ಶ್ರೀಮಂತ ಪ್ರಜೆ ಸಾಕ್ಷಾತ್ಕಾರ ಯಾಕಾಯ್ತು ನನಗೆ? ಅಥವಾ ನಾನು ದಾಸದಾಸಿ ಯಾಕಂಡೆ, ಯಾಕಾದೆ ನಾನು ದಾಸದಾಸಿ ಅಂತ ಆಮೇಲೆ ಹೇಳ್ಬೇಡ್ರಿ. ನೀವೇನೇ ಮಾಡ್ಬೋದು, ಎಷ್ಟೇ ಪುರುಷಾರ್ಥಿಗಳಾಗಿರ್ಬೋದು, ಎಷ್ಟೇ ಸೇವೆ ಮಾಡಿರ್ಬೋದು, ಎಲ್ಲವನ್ನು ಕೊಟ್ಟಿರ್ಬೋದು, ಆದ್ರೆ ನಿರಭಿಮಾನಿ ಗುಣ ಇಲ್ಲ ಅಂದ್ರೆ ಏನಾಗುತ್ತೆ, ಹಿಂದುಳ್ಕೊಂಡ್ಬಿಡ್ತೀರಿ, ಆಶೀರ್ವಾದನ ಸಿಗೋದಿಲ್ಲ, ಆ ಪುಣ್ಯದ ಖಾತೆ ಜಮಾ ಆಗದೆ ಇದ್ರೆ ಹಿಂದುಳ್ಕೊಂಡ್ಬಿಡ್ತಾರೆ, ಬ್ಯಾಲೆನ್ಸ್ ತಪ್ಪೋಗ್ಬಿಡುತ್ತೆ. ಬಾಬಾ ಹೇಳಿದ್ರೆ ಆಮೇಲೆ ದೂರ ಬೇಡ್ರಿ. ನೋಡಿ ಹೇಳ್ತೀವಿ, ನನ್ನ ಮೇಲಲ್ಲ, ಇಲ್ಲ ನಿಮ್ ಮೇಲೆ ಡಿಪೆಂಡು ಏನು ಅಂತ ಇದ್ದಾರೆ ಬಾ. ನಾನ್ ಮಾಡಿಸ್ದೆ ಪುರುಷ ಸೇವೆಲು ಮುಂದಿದ್ದೀರಿ, ಆದ್ರೆ ಸ್ವ ಪುರುಷಾರ್ಥದ ಜೊತೆಗೆ ಏನ್ ಬೇಕು, ಬ್ಲೆಸ್ಸಿಂಗು ಕೂಡ ಬೇಕು ಅಂತ ಬಾಬಾ. इसलिए आप दादा पहले से ही इशारा देते कि वर्तमान समय यह पुण्य का खाता बहुत बहुत जमा करो. ಅದಕ್ಕೆ ಬಾಪ್ ದಾದಾ ಮೊದಲೇ ನಮ್ಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ, ವರ್ತಮಾನ ಸಮಯಕ್ಕನುಸಾರವಾಗಿ ಏನ್ ಮಾಡ್ಬೇಕೀಗ, ಪುಣ್ಯದ ಖಾತೆನ ಬಹಳಷ್ಟು ಜಮಾ ಮಾಡಿಕೊಳ್ಳಬೇಕು. ऐसे नहीं सोचो यह तो है ही, यह तो बदलना नहीं है. ಇವ್ರ ಹಿಂಗೆ ಇನ್ನೊಬ್ಬರನ್ನ ಜಡ್ಜ್ ಮಾಡ್ಬಿಡೋದು, ಇವ್ರ ಚೇಂಜ್ ಆಗೋದೇ ಇಲ್ಲ ಬಿಡ್ರಿ, ಇವರು ಹೀಗ್ ಜಡ್ಜ್ ಮಾಡ್ಬೇಡ್ರಿ. ಪ್ರಕೃತಿ ಕೋ ಬದಲ್ ಸಕ್ತೆ ಹೋ, ಅಡ್ಜಸ್ಟ್ ಕರೆಂಗೆ ನಾ ಪ್ರಕೃತಿಗೆ ಸಾಥ್. ಪ್ರಕೃತಿ ಪರಿವರ್ತನೆ ಆಗ್ತಾ ಇರುತ್ತೆ ತಾನೆ, ಬೇಸಿಗೆಯಿಂದ ಮಳೆಗಾಲ ಶುರು ಆಯ್ತು ತಾನೆ, ಅಡ್ಜಸ್ಟ್ ಆದ್ರೆ ತಾನೆ. ಬೇಸಿಗೆಯಲ್ಲಿ ಕಾಟನ್ ಬಟ್ಟೆ ಹೊತ್ತಿದ್ರಿ, ಕಾಟನ್ ಹೊದ್ಕೋತಿದ್ರಿ, ಅದೆಲ್ಲ ಹೋಗ್ತಿದ್ರಿ. ಮಳೆ ಚಳಿ ಬರ್ತಂಗೆಲ್ಲ ಊಲನ್ ತೆಗಿತಿದ್ದೀರಿ ತಾನೆ, ದಪ್ಪ ದಪ್ಪ ರಗ್ಗೆಲ್ಲ ಹೊರ ಬರ್ತಿದ್ದಾವೆ ತಾನೆ, ಬದಲಾದೆ ತಾನೆ, ಅಡ್ಜಸ್ಟ್ ಆಗ್ತಿರಿ ತಾನೆ ಪ್ರಕೃತಿ ಜೊತೆ. ಛತ್ರಿ ಎಲ್ಲ ಒಳಗಿತ್ತು, ಈಗ ಛತ್ರಿ ಎಲ್ಲ ಹೊರ ತೆಗಿತೀರಿ, ರೇನ್ ಕೋಟ್ ಹೊರ ತೆಗಿತೀರಿ ತಾನೆ, ಅಡ್ಜಸ್ಟ್ ಆಗ್ತಿರಿ ತಾನೆ ಅದಕ್ಕೆ. तो क्या ब्राह्मण आत्मा को एडजस्ट नहीं कर सकते हो? ಪ್ರಕೃತಿಗಾದ್ರೂ ಅಡ್ಜಸ್ಟ್ ಆಗ್ತಿರಲ್ವಾ, ಬ್ರಾಹ್ಮಣ ಅಡ್ಜಸ್ಟ್ ಆಗ್ಲಿಕ್ಕೆ ಆಗಲ್ಲ. ಅಗೇನೆಸ್ಟ್ ಕೋ ಅಡ್ಜಸ್ಟ್ ಕರೋ, ನಿಮ್ಮ ವಿರೋಧಿಗಳು ಯಾರಿದ್ದಾರೋ ಅವ್ರ ಜೊತೆಗೆ ಏನಾಗ್ಬೇಕು ನೀವು, ಅಡ್ಜಸ್ಟ್. ಪ್ರಕೃತಿನ ಅಡ್ಜಸ್ಟ್ ಮಾಡ್ಕೊಳ್ತೀರಿ, ಬೇಸಿಗೆಯಿಂದ ಮಳೆ ಬರುವಾಗ ಶರೀರದಲ್ಲಿ ಕೆಮ್ಮು ನೆಗಡಿ ಜ್ವರ ಏನೋ ನಮ್ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗತ್ತೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೋತೀರಿ ತಾನೆ. ಏನೆಲ್ಲ ತಗೊಂಡು, ಔಷಧಿ ತಗೊಂಡು, ಕಷಾಯ ತಗೊಂಡು, ಏನೋ ಒಂದ್ ತಗೊಂಡು ಏನ್ ಮಾಡ್ತೀರಿ, ಅಡ್ಜಸ್ಟ್ ಮಾಡ್ಕೊಳ್ತೀರಿ ತಾನೆ ಈ ಪ್ರಕೃತಿನ. ಹಾಗೆ ನಿಮ್ಮ ವಿರೋಧ ಯಾರಿರ್ತಾರೆ ಅವ್ರ ಜೊತೆಗೂ ಏನಾಗ್ರಿ, ಅಡ್ಜಸ್ಟ್ ಆಗ್ರಿ ಅಂತ ಪಾಪ. ಯಹೇ ನಿರ್ಮಾಣ ಮಾನಕ ಬ್ಯಾಲೆನ್ಸ್, ಇದು ಏನೋ ನಿರ್ಮಾಣ ಮತ್ತು ನಿರ್ಮಾಣತೆಯ ಬ್ಯಾಲೆನ್ಸ್ ಅಂದ್ರೆ ಕೇಳಿಸ್ಕೊಂಡ್ರ ಅಂತ ಕೇಳ್ತಾರೆ ಪಾಪ. लास्ट में होमवर्क को होमवर्क तो देंगे ना, लास्ट ಅಲ್ಲಿ ಬಾಬಾ ಹೋಮ್ವರ್ಕ್ ಕೊಡ್ತಾರೆ ತಾನೆ. ಶಾಲೆ ಮುಗಿದ್ಮೇಲೆ ಏನ್ ಮಾಡ್ತಾರೆ, ಹೋಮ್ವರ್ಕ್ ಕೊಡ್ತಿರ್ತಾನೆ. कुछ होमवर्क मिलेगा ना,
तो बाप दादा आने वाली सीजन में आएगा ನೋಡಿ ಇದು ಸೀಸನ್ ಕೊನೆ ಸಮಯಕ್ಕೆ ಬಾಬಾ ವರ್ಕ್ ಬಗ್ಗೆ ಹೇಳ್ತಿದ್ದಾರೆ. ಬಾಬಾ ಇದ್ರೆ ಹೋಮ್ವರ್ಕ್ ಸ್ಕೂಲಲ್ಲಿ ಹೇಗೆ ಸಿಗುತ್ತೆ ತಾನೆ, ಸಮ್ಮರ್ ಹಾಲಿಡೇ ಅಥವಾ ದಸರಾ ಹಾಲಿಡೇ ಬಂದಾಗ 1 ತಿಂಗಳು ರಜೆ ಇದ್ರೆ 2 ತಿಂಗಳ ರಜೆ ಇದ್ರೆ ಮಕ್ಕಳಿಗೆ ಏನ್ ಕೊಟ್ಟಿರ್ತಾರೆ, ಹಾಲಿಡೇನಲ್ಲೆಲ್ಲ ಮಾಡ್ಲಿಕ್ಕೆ ವರ್ಕ್ ಕೊಟ್ಟಿರ್ತಾರೆ, ಹೋಮ್ ವರ್ಕ್ ಕೊಡ್ತಾರೆ ತಾನೆ. ಹಂಗೆ ನಮ್ಗೂ ಕೂಡ ಬಾಪ್ ಕೊಡ್ತಾರೆ. ಬಾಪ್ತಾದ ಆನೆ ವಾಲಿ ಸೀಸನ್ ಮೇ ಆಯೇಗ, ಮುಂದಿನ ಸೀಸನ್ ಅಲ್ಲಿ ಬಾಬಾ ಬರ್ತಾರೆ. ಲೇಕಿನ್ ಕಂಡೀಷನ್ ಡಾಲೆಗ, ಆದ್ರೆ ನಾನ್ ಬರ್ಬೇಕಂದ್ರೆ ಒಂದು ಕಂಡೀಷನ್ ಅಂತ ಕಂಡೀಷನ್ ಹಾಕ್ತಿದ್ದಾರೆ ಬಾಬಾ. देखो साकार का पार्ट भी चला, अव्यक्त पार्ट भी चला, इतना समय अव्यक्त पार्ट चलने का स्वप्न में भी नहीं था. ಯಾವ್ಯಾವ ಪಾತ್ರ ನಡೀತು, ಸಾಕಾರ ಪಾತ್ರ ನಡೀತು, ಬಾಬಾ ಶೈಲಿದ್ದು ಮಾಡಿದ ಪಾತ್ರ ಯಾವ ಪಾತ್ರ, ಸಾಕಾರ ಪಾತ್ರ. ಈಗ ಅವ್ಯಕ್ತ ಪಾತ್ರನೂ ನಡೀತಾ ಇದೆ. ಇಷ್ಟು ಸಮಯ ಅವ್ಯಕ್ತ ಪಾತ್ರ ನಡೆಯುತ್ತೆ ಅಂತ ಸ್ವಪ್ನದಲ್ಲಿಯೂ ನಮಗೆ ಗೊತ್ತಿರ್ಲಿಲ್ಲ. ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ. दोनों पार्ट ड्रामानुसार चले, ಎರಡು ಪಾತ್ರ ಹೇಗೆ ನಡೀತು, ಡ್ರಾಮಾನುಸಾರ. अब कोई तो कंडीशन डालनी पड़ेगी या नहीं, ಈಗ ಏನಾದ್ರೂ ಕಂಡೀಷನ್ ಹಾಕ್ಬೇಕು ಹಾಕ್ಬಾರ್ದು, क्या राय है ಹೇಳ್ರಿ, ಏನ್ ಸಲಹೆ ಕೊಡ್ರಿ ಈಗ ಅಂತ ಬಾಬಾ. ಕಂಡೀಷನ್ ಹಾಕ್ಬೇಕು ಹಾಕ್ಬಾರ್ದು ಬಾಬಾ. क्या ऐसे ही चलता रहेगा, ಹಿಂಗೆ ಬಾಬಾ ಹೇಳ್ತಿರ್ತಾರೆ, ನಾವು ಬಾಬಾ ಹೇಳೋದ್ ಹೇಳ್ತಿರ್ತಾರೆ, ನಾವು ಮಾಡೋದ್ ಹಿಂಗೆ ಎಷ್ಟ್ ದಿನ ಅಂತ ನಡೀತೀರಿ. ನಾನ್ ಬರ್ಬೇಕಂದ್ರೆ ಒಂದು ಕಂಡೀಷನ್ ಇರ್ತಾರೆ ಬಾಬಾ. ಆಜ್ ವತನ್ ಮೇ ಪ್ರೋಗ್ರಾಮ್ ಬಿ ಪೂಛ, ವತನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಕೂಡ ಕೇಳಿದ್ರೆ ಏನ್ ಮಾಡ್ಬೇಕು ಬಾಬಾ, ನಾವ್ ರಜೆಯಲ್ಲಿ ಏನ್ ಮಾಡ್ಬೇಕು, ಮುಂದೆ ಏನ್ ಬಾಬಾ, ನಿಮ್ ಸೀಸನ್ ಮುಗೀತು, ನೆಕ್ಸ್ಟ್ ಏನು. तो बाप दादा की रूहान में यह भी चला कि यह ड्रामा का पार्ट कब तक, बाप दादರ ಆತ್ಮಿಕ ವಾರ್ತಾಲಾಪದಲ್ಲಿ ಈ ವಿಷಯ ಕೂಡ ನಡೀತು, ನಾಟಕದ ಪಾತ್ರ ಎಲ್ಲಿವರೆಗೆ. क्या कोई डेट है, ಏನಾದ್ರೂ ಡೇಟ್ ಇದೆಯಾ. ಡೆಹ್ರಾಡೂನ್ ಕಿ ಪ್ರೇಮ್ ಬೆಹನ್ से, ಪ್ರೇಮ್ ಬೆಹನ್ ಬಂದಿದ್ರು, ಡೆಹ್ರಾಡೂನ್ ನಲ್ಲಿ ಇರ್ತಾರೆ, ಅವ್ರಿಗೆ ಕೇಳಿದ್ರೆ ಬಾಬಾ ಏನಾದ್ರೂ ಡೇಟ್ ಇದೆಯಾ. ಜನ್ಮ ಪತ್ರ ಸುನಾವ್ ಕಬ್ ತಕ್, ನಿಮ್ಮ ಪತ್ರಿಕೆ ಕೊಡ್ರಿ, ಯಾವಾಗ ಯಾವಾಗ ಮುಗಿಸ್ತೀರಿ ಅಂತ ಕೇಳ್ತಿದ್ದಾರೆ ಬಾಬಾ. ಅಭಿ ಯಹ ಕ್ವೆಶ್ಚನ್ ಉಠಾ ಕಬ್ ತಕ್, ಎಲ್ಲಿವರೆಗೆ ನಡೀತದೆ ಬಾಬಾ ಅಂತ ಪ್ರಶ್ನೆ ಬರುತ್ತೆ. ತೋ ಲೇಕಿನ್ ಕೆ ಲಿಯೇ 6 ಮಾಸ್ ತೋ ಹೈ ಹಿ ನಾ, 6 ಮಾಸ್ ಕೆ ಬಾದ್, ಯಾಕಂದ್ರೆ ಒಂದ್ ಸೀಸನ್ ಮುಗಿದು ಇನ್ನೊಂದ್ ಸೀಸನ್ ಬರ್ಲಿಕ್ಕೆ ಎಷ್ಟು ತಿಂಗಳು ಬೇಕು, 6 ತಿಂಗಳು. 6 ಮಾಸ್ ಕೆ ಬಾದ್ ಹಿ ದೂಸರಿ ಸೀಸನ್ ಶುರು ಹೋತಿ ಹೈ, 6 ತಿಂಗಳ ನಂತರನೇ ಏನಾಗುತ್ತೆ, ಮತ್ತೊಂದು ಸೀಸನ್ ಶುರು ಆಗುತ್ತೆ. ತೋ ಬಾಪ್ ದಾದ ರಿಸಲ್ಟ್ ದೇಖನೆ ಚಾಹತೆ, ಹಾಗಾದ್ರೆ ಬಾಪ್ ದಾದರವರು ರಿಸಲ್ಟ್ ಅನ್ನ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ದಿಲ್ ಸಾಫ್, ಕೋಯಿ ಭಿ ದಿಲ್ ಮೇ ಪುರಾನೆ ಸಂಸ್ಕಾರ ಕಾ ಅಭಿಮಾನ ಅಪಮಾನ ಕಿ ಮಹಸೂಸತಾ ಕಾ ದಾಗ್ ನಹಿ ಹೋ. ಏನಿರ್ಬೇಕಂತೆ ನೆಕ್ಸ್ಟ್ ಬಾಬಾ ಬಂದು ನೋಡಿದಾಗ ಎಲ್ಲರ ಹೃದಯ ಏನಾಗ್ಬೇಕು, ಸ್ವಚ್ಛ ಇರ್ಬೇಕು. ಯಾವುದೇ ಹೃದಯದಲ್ಲಿ ಹಳೆಯ ಸಂಸ್ಕಾರ, ಅಭಿಮಾನ, ಅಪಮಾನದ ಏನಿರಬಾರ್ದು, ಅನುಭವದ ಕಲೆ ಅನ್ನುವಂಥದ್ದು ಇರಬಾರ್ದು. ಇದು ನಿರಹಂಕಾರಿಗಳ ಲಕ್ಷಣ ತಾನೆ. ಹಳೆ ಸಂಸ್ಕಾರ, ಹಳೆ ಸಂಸ್ಕಾರ ಇದು ಅಭಿಮಾನ, ಅಪಮಾನದ ಅನುಭವ, ಯಾರಾದ್ರೂ ಅಪಮಾನ ಮಾಡಿದ್ರೆ ಅದರ ಅನುಭವ ಮಾಡೋದು, ಅದರ ಕಲೆನೇ ಇರಬಾರ್ದು ಅಂತಾರೆ ಬಾಬಾ. ಬಾಪ್ ದಾದಾ ಪಾಸ್ ಬಿ ದಿಲ್ ಕಾ ಚಿತ್ರ ನಿಕಾಲಕ್ಕೆ ಮಷಿನರಿ, ನಿಮ್ಮ ಹತ್ರ ಹೇಗೆ ಹಾರ್ಟ್ ಬೀಟ್ ಚೆಕ್ ಮಾಡುವಂತ ಮಷಿನ್ ಇರುತ್ತಲ್ಲ, ಹಾಗೆ ಬಾಬಾವ್ರ ಹತ್ರನು ಏನಿದೆ ಅಂತೆ, ಹೃದಯದ ಚಿತ್ರವನ್ನ ತೆಗೆಯುವಂತ ಮಷಿನ್ ಇದೆ ಅಂತೆ. ಯಾ ಎಕ್ಸ್ರೇ ಮೇ ಸ್ಥೂಲ ದಿಲ್ ದಿಖಾಯಿ ದೇತಾ ಹೈ, ನಿಮ್ಮ ಎಕ್ಸ್ರೇ ಅಲ್ಲಿ ಸ್ಥೂಲ ಹೃದಯ ಕಾಣುತ್ತೆ. ತೋ ವತನ್ ಮೇ, ವತನದಲ್ಲಿ ಯಾವ ಹೃದಯ ಕಾಣುತ್ತೆ, वतन में दिल का चित्र बहुत स्पष्ट दिखाई देता है. ಅಂದ್ರೆ ಆಂತರಿಕ ಮನಸ್ಸು, ಆತ್ಮದ ಚಿತ್ರ ಬಹಳ ಸ್ಪಷ್ಟವಾಗಿ ವತನದಲ್ಲಿ ಬಾಪ್ ದಾದರವರಿಗೆ ಕಾಣ್ತಂತೆ. ಕೈ ಪ್ರಕಾರಕ್ಕೆ ಛೋಟೆ ಬಡೆ ದಾಗ್, ಏನ್ ನೋಡಿದ್ರು ಬಾಬಾ ಹೃದಯದಲ್ಲಿ, ಆತ್ಮದ ಹೃದಯದಲ್ಲಿ ಅನೇಕ ಪ್ರಕಾರದ ಸಣ್ಣ ದೊಡ್ಡ ಕಲೆಗಳಿದ್ದಾವೆ. ಎಕ್ಸ್ರೇ ತೆಗೆದು ಹೇಳ್ಬಿಟ್ರು ಬಾಬಾ ರಿಸಲ್ಟ್ ಅವಾಗಿಂದ ಅವಾಗೆ. ನಾವು ರಿಪೋರ್ಟಿಗಾಗಿ ಕಾಯ್ಬೇಕು, ಆದ್ರೆ ಬಾಬಾ ರಿಪೋರ್ಟ್ ನೋಡಿ ಅವಾಗಿಂದ ಅವಾಗ ಏನ್ ಮಾಡ್ಬಿಡ್ತಾರೆ, ಸಣ್ಣ ದೊಡ್ಡ ಕಲೆಗಳಿದ್ದಾವೆ ಹೃದಯದಲ್ಲಿ, ಅಂದ್ರೆ ಆತ್ಮನಲ್ಲಿ. ಢೀಲಿ ಸ್ಪಷ್ಟ ದಿಖಾಯಿ ದೇತಾ ಹೈ, ಢೀಲಾತನ ಲೂಸ್ ಪುರುಷಾರ್ಥ ಸ್ಪಷ್ಟವಾಗಿ ಕಾಣ್ತಾ ಇದೆ.
ಆಜ್ ಹೋಲಿ ಮನಾನೆ ಆಯ್ ಹೋಲ, ಮಾರ್ಚ್ ಟೈಮ್ ನಲ್ಲಿ ಹೋಲಿ ಬರುತ್ತೆ, ಹೋಲಿ ಮಾಡ್ತಿದ್ದೀರಿ ತಾನೆ. ಲಾಸ್ಟ್ ಟರ್ನ್ ಕೆ ಕಾರಣ ಪಹಲೆ ಹೋಮ್ವರ್ಕ್ ಬತಾ ದಿಯಾ. ಇದು ಕೊನೆ ಟರ್ನ್ ಆಗಿರೋ ಕಾರಣ ಮೊದ್ಲೇ ಏನ್ ಹೇಳ್ಬಿಟ್ರು ಬಾಬಾ, ಹೋಮ್ ವರ್ಕ್ ಅನ್ನ ಹೇಳಿದ್ರು. ಲೇಕಿನ್ ಹೋಲಿ ಕಾ ಅರ್ಥ औरों को भी सुनाते हो कि होली मनाना अर्थात बीती बीती सो बीती करना. ಆದ್ರೆ ಹೋಲಿ ಅರ್ಥ ಏನು, ಬೇರೆಯವ್ರಿಗೆ ಹೇಳ್ತಿರಲ್ಲ ಹೋಲಿ ಅರ್ಥ ಏನ್ ಹೇಳ್ತೀರಿ? ಹೋಲಿ ಅಂದ್ರೆ ಕಳೆದದ್ದು ಕಳೆದು ಹೋಯ್ತು, ಹೋಲಿ ಹೋಲಿಯ ಅಂದ್ರೆ ಆಗಿತ್ತು ಆಯ್ತು ಅಂತ. ಚಿಂತಿಸ್ಬೇಡ್ರಿ, ಚಿಂತೆ ಮಾಡ್ಬೇಡ್ರಿ ಅಂತ. ಹೋಲಿ ಮನಾನ ಅರ್ಥಾತ್ ಹೋಲಿ ಮಾಡೋದಂದ್ರೆ ಏನ್ ಹಾಗಾದ್ರೆ, ಹೃದಯದಲ್ಲಿ ಯಾವುದೇ ಸಣ್ಣ ದೊಡ್ಡ ಕಲೆ ಕೂಡ ಇರಬಾರ್ದು. ಕಲೆ ಅಂದ್ರೆ ಏನು? ಅಪಮಾನದ ಕಲೆ, ಅಭಿಮಾನದ ಕಲೆ. ಅಭಿಮಾನದ ಕಾರಣದಿಂದ ಯಾರೋ ಅಪಮಾನ ಮಾಡಿದನ ಮನ್ಸಿಗೆ ಹಚ್ಕೊಳ್ಳೋದು, ಯಾರೋ ನೋವು ಕೊಟ್ಟಿದ್ದನ್ನ ಹಂಗೇ ಮನ್ಸಲ್ಲಿ ಇಟ್ಕೊಳ್ಳೋದು, ಈ ಸಣ್ಣದು ಯಾರೋ ಸಣ್ಣ ನೋವು ಕೊಟ್ಟಿರ್ತಾರೆ, ಯಾರೋ ದೊಡ್ಡ ನೋವು ಕೊಟ್ಟಿರ್ತಾರೆ, ಅದನ್ನೆಲ್ಲ ಹೃದಯದಲ್ಲೇ ಇಟ್ಕೊಳ್ಳೋದು. ಬಾಬಾ ಹೇಳ್ತಾರೆ ಅದು ಏನ್ ಹೇಳ್ತಿದ್ದಾರೆ ಬಾಬಾ, ಅದಕ್ಕೆ ಕಲೆ ಅಂತಿದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ ಅದಕ್ಕಾಗಿ ಈಗ ಹೋಲಿ ಮಾಡೋದು ಅಂದ್ರೆ ಹೃದಯದಲ್ಲಿ ಯಾವುದೇ ಸಣ್ಣ ಪುಟ್ಟ ದೊಡ್ಡದು ಏನಿರಬಾರ್ದು, ಕಲೆ ಇರಬಾರ್ದು. ಬಿಲ್ಕುಲ್ ಏನಿರ್ಬೇಕು ನಮ್ಮ ಹೃದಯ, ಬಿಲ್ಕುಲ್ ಸಾಫ್. ಹೃದಯ ಯಾವ ರೀತಿ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಅನ್ನ ಟೆಸ್ಟ್ ಮಾಡುವಂತ ಮಷಿನ್ ಇದೆ, ಹಾಗೆ ನಮ್ಮ ಹೃದಯದಲ್ಲಿ ಯಾವ ಬ್ಲಾಕೇಜು ಇರಬಾರ್ದು. ಯಾವ ಬ್ಲಾಕೇಜು? ಸಣ್ಣದು ದೊಡ್ಡದು ಕಲೆಯ ಬ್ಲಾಕೇಜು, ಅಭಿಮಾನದ ಬ್ಲಾಕೇಜ್ ಇರಬಾರ್ದು. ಸರ್ವ ಪ್ರಾಪ್ತಿ ಸಂಪನ್ನ, ಸ್ವಚ್ಛ ಇರಬೇಕು. ಮತ್ತು ಆ ಹೃದಯ ತುಂಬಾ ಏನಿರ್ಬೇಕು, ಸರ್ವ ಪ್ರಾಪ್ತಿ ಸಂಪನ್ನ, ತೃಪ್ತಿ ಅಲ್ವಾ. बाबा तेरे बाप दादा ने पहले भी सुनाया कि बाप दादा का बच्चों से प्यार होने के कारण एक बात अच्छी नहीं लगती. ಮೊದಲು ಕೂಡ ಬಾಪ್ ದಾದಾ ಇದನ್ನ ತಿಳಿಸಿದರೆ, ಬಾಪ್ ದಾದಾ ಮಕ್ಕಳ ಜೊತೆಗೆ ಬಹಳ ಪ್ರೀತಿಯನ್ನು ಇಟ್ಟಿರೋದ್ರಿಂದ ಈ ಒಂದು ಮಾತು ಅವರಿಗೆ ಇಷ್ಟ ಆಗಲ್ಲ. ಯಾವುದು? ಬಾಬನಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ, ಅದಕ್ಕಾಗಿ ಬಾಬಾವ್ರಿಗೆ ಏನ್ ಇಷ್ಟ ಆಗಲ್ಲ ಮಕ್ಕಳಲ್ಲಿ? ಇದನ್ನ ಹಿಂದೆನೂ ಬಾಬಾ ಹೇಳಿದ್ದಾರೆ. ಯಾವ್ದದು? ವಹೇ ಮೆಹನತ್, ಪರಿಶ್ರಮ. ಬಹಳ ಕಷ್ಟ ಪಡ್ತೀರಿ, ಇದನ್ನ ಬಾಬಾನಿಗೆ ನೋಡ್ಲಿಕ್ಕೆ ಆಗಲ್ಲ ಅಂತೆ. ಅಗರ್ ದಿಲ್ ಸಾಫ್ ಹೋ ಜಾಯೆ ತೋ ಮೆಹನತ್ ನೈ. ಅದೇ ಕಷ್ಟ ಯಾಕೆ ಪಡ್ತೀರಿ? ಇವಾಗ ಲೌಕಿಕದಲ್ಲೂ ಕೂಡ ಹೇಳ್ತಾರೆ, ಹಾರ್ಡ್ ವರ್ಕ್ ಮಾಡ್ಬೇಡ್ರಿ, ಸ್ಟೂಡೆಂಟ್ಸಿಗೆ ಹಾರ್ಡ್ ವರ್ಕ್ ಮಾಡ್ಬೇಡ್ರಿ, ಸ್ಮಾರ್ಟ್ ವರ್ಕ್ ಮಾಡ್ರಿ ಅಂತ. ಅಲ್ವಾ? ನೆನ್ಪಿಟ್ಕೊಳ್ಳೋದಕ್ಕೂ ಹಾರ್ಡ್ ವರ್ಕ್ ಏನಂತಾರ ಅದಕ್ಕೆ, ಬಾಯ್ ಹಾರ್ಟ್ ಮಾಡ್ಬೇಡ್ರಿ, ಸ್ಮಾರ್ಟ್ ಆಗಿ ನೆನ್ಪಿಟ್ಕೊಳ್ರಿ ಅಂತ. ಅದಕ್ಕೆ ಒಂದಕ್ಕೊಂದೇನೋ ನೆನ್ಪಿಟ್ಕೊಂಡು ಆ ಶಬ್ದಕ್ಕೆ ಹತ್ತಿರ ಇರುವಂತ ಯಾವ್ದೋ ವಸ್ತು ನೆನ್ಪಿಟ್ಕೊಂಡು, ಇದಕ್ಕೆ ಸ್ಮಾರ್ಟ್ನೆಸ್ ಅಂತ ಹೇಳ್ತಾರೆ. ಹಾರ್ಡ್ ವರ್ಕ್ ಅಂದ್ರೆ ಬಾಯ್ ಹಾರ್ಟ್ ಹಾಕೋದು, ಬಾಯ್ ಹಾರ್ಟ್ ಹಾಕ್ಲಿಕ್ಕೆ ಬಾಳ್ ಟೈಮ್ ಬೇಕು. ಬಾಯ್ ಹಾರ್ಟ್ ಹಾಕೋದು ಹಾರ್ಡ್ ವರ್ಕ್. ಓದಿದ್ದು ಮತ್ತೆ ರಿವಿಷನ್ ಮಾಡೋದು ಹಾರ್ಡ್ ವರ್ಕ್. ಸ್ಮಾರ್ಟ್ ವರ್ಕ್ ಅಂದ್ರೆ ಏನೋ ಒಂದ್ಸಲ ಓದಿದ್ರೆ ಅದು ನೆನ್ಪಿಟ್ಕೊಳ್ಬೇಕು ಅಂತದೇನೋ ಒಂದು ಯುಕ್ತಿ ಉಪಾಯವನ್ನ ಮಾಡಿ ಓದಿದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಅದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ. ಬಾಬಾನು ಕೂಡ ಅದನ್ನೇ ಹೇಳ್ತಿದ್ದಾರೆ. ಮಕ್ಕಳ ಈ ಹಾರ್ಡ್ ವರ್ಕ್ ಬಾಬನಿಗೆ ಇಷ್ಟ ಆಗ್ತಾ ಇಲ್ಲ. ಏನ್ ಹೇಳ್ತಿದ್ದಾರೆ ಬಾಬಾ? ಹೃದಯ ಸ್ವಚ್ಛ ಇಟ್ಕೊಂಡ್ರಿ ಅವಾಗ ಇದು ಸ್ಮಾರ್ಟ್ ವರ್ಕ್. ಹೃದಯ ಸ್ವಚ್ಛ ಇಟ್ಕೊಂಡ್ಬಿಟ್ರೆ ಪರಿಶ್ರಮನೇ ಇರುದಿಲ್ಲ, ಹಾರ್ಡ್ ವರ್ಕ್ ನೀವು ಮಾಡ್ಬೇಕಾಗಿಲ್ಲ. ದಿಲಾರಾಮ್ ದಿಲ್ ಮೇ ಸಮಾಯ रहेಗ. ನೀವು ನಿಮ್ ದಿಲ್ಲನ್ನ ಸ್ವಚ್ಛ ಇಟ್ಕೊಂಡ್ಬಿಟ್ರೆ ದಿಲಾರಾಮ ಎಲ್ಲಿ ಇರ್ತಾರೆ ಅಲ್ವಾ? ಮನೆ ಸ್ವಚ್ಛ ಯಾಕೆ ಮಾಡ್ತಾರೆ? ಲಕ್ಷ್ಮಿ ಬರ್ಲಿ ಅಂತ, ದೇವತೆಗಳು ಇರ್ಲಿ ಬರ್ಲಿ ಅಂತ. ಸ್ವಚ್ಛ ಎಲ್ಲಿರಲ್ಲೋ ಅಲ್ಲಿ ದೇವತೆಗಳಿರುತ್ತಿಲ್ಲ, ಹಾಗಾಗಿ ಮನೆ ಸ್ವಚ್ಛ ಮಾಡಿದ್ರು. ಮನೆ ಸ್ವಚ್ಛ ಆಗ್ಬಿಟ್ರೆ ದೇವತೆಗಳು ಒಳಗ್ ಬಂದ್ಬಿಡ್ತಾರೆ. ಹಾಗೆ ನಿಮ್ಮ ಹೃದಯ ಸ್ವಚ್ಛ ಇಟ್ಕೊಂಡ್ಬಿಟ್ರೆ ಯಾರು ಬಂದ್ಬಿಡ್ತಾರೆ? ಅದರಲ್ಲಿ ದಿಲಾರಾಮ ಹೃದಯ ರಾಮ ಹೃದಯದಲ್ಲಿ ಇದ್ದು ಬಿಡ್ತಾರೆ. ಬಾಬಾ ಹೇಳ್ತಾರೆ ಅವ್ರ ಬಾಪ್ ದಿಲಾರಾಮ್ ಕೆ ದಿಲ್ ಮೇ ಸಮಾಯ್ ಹುಯೇ रहेंगे. ನೀವು ದಿಲ್ ಸಾಫ್ ಇಟ್ಕೊಳ್ರಿ, ಅದರಲ್ಲಿ ಬಾಬಾ ಯಾವಾಗ್ಲೂ ಸಮಾವೇಶ ಆಗ್ತಾರೆ. दिल में बाप समाया हुआ है. किसी भी रूप की माया, चाहे सूक्ष्म रूप हो, चाहे रॉयल रूप हो, चाहे मोटा रूप हो, किसी भी रूप से माया आ नहीं सकती. ನೋಡಿ, ನಿಮ್ ಹೃದಯ ಸ್ವಚ್ಛ ಇಟ್ಕೊಂಡ್ಬಿಟ್ರೆ ಯಾವ ರೂಪದಲ್ಲೂ ಮಾಯೆ ಬರುದಿಲ್ಲ. ಸೂಕ್ಷ್ಮ ರೂಪದಲ್ಲಿ ಮಾಯೆ ಅನೇಕ ರೂಪಗಳಿದಾವೆ ತಾನೆ. ಯಾವ ರೂಪ ಇದೆ? ಸೂಕ್ಷ್ಮ ರೂಪ, ರಾಯಲ್ ರೂಪ, ಸ್ಥೂಲ ರೂಪ. ಯಾವ ರೂಪದಲ್ಲೂ ಕೂಡ ಮಾಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಪ್ನ ಮಾತ್ರದಲ್ಲಿಯೂ ಸಂಕಲ್ಪ ಮಾತ್ರದಲ್ಲಿಯೂ ಮಾಯೆ ಬರುದಿಲ್ಲ. ನೋಡ್ರಿ, ಮಾಯೆಯ ಹಲವಾರು ಮುಖಗಳನ್ನ ಬಾಬಾ ಅನಾವರಣ ಮಾಡ್ತಾ ಇದ್ದಾರೆ. ಏನೇನು ಮುಖಗಳಿದಾವೆ? ಸ್ಥೂಲ, ಸೂಕ್ಷ್ಮ, ಆಮೇಲೆ ರಾಯಲ್ ರೂಪ, ಆಮೇಲೆ ಸ್ವಪ್ನದಲ್ಲಿ ಬರೋದು, ಸಂಕಲ್ಪದಲ್ಲಿ ಬರೋದು, ಎಚ್ಚರವಾಗಿರುವಾಗ ಬರೋದು. ಯಾವ ರೂಪದಲ್ಲೂ ಮಾಯೆ ಬರೋದಿಲ್ಲ.
तो मेहनत मुक्त हो जाएंगे ना, ಅವಾಗೇನಾಗ್ಬಿಡ್ತೀರಿ, ಪರಿಶ್ರಮದಿಂದ ಮುಕ್ತ ಆಗ್ಬಿಡ್ತೀರಿ ತಾನೆ. ಬಾಪ್ತದ ಮನಸ್ಸಿನಲ್ಲಿ ಕೂಡ ಪರಿಶ್ರಮ ಮುಕ್ತ ಆಗೋದನ್ನ ನೋಡ್ಲಿಕ್ಕೆ ಬಯಸ್ತಾರೆ. ಪರಿಶ್ರಮ ನೋಡಿ, ದೇಹದಿಂದನೂ ಪರಿಶ್ರಮ ಇಷ್ಟಪಡಲ್ಲ ಬಾಬಾ, ಹಾಗೂ ಮನಸ್ಸಿನಲ್ಲೂ ಕೂಡ ಪರಿಶ್ರಮ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಬಾಬಾ. ಮೆಹನತ್ ಮುಕ್ತಿ, ಯಾರು ಪರಿಶ್ರಮದಿಂದ ಮುಕ್ತ ಆಗ್ತಾರೋ ಅವರೇ ಏನ್ ಅನುಭವ ಮಾಡ್ತಾರೆ, ಜೀವನ್ ಮುಕ್ತ ಸ್ಥಿತಿಯ ಅನುಭವನ ಮಾಡಬಲ್ಲರು ಅಂತಾರೆ ಬಾಬಾ. ಹೋಲಿ ಮನಾನ ಮಾನ, ಹೋಲಿ ಮಾಡೋದಂದ್ರೆ ಪರಿಶ್ರಮದಿಂದ ಮುಕ್ತ, ಜೀವನ್ ಮುಕ್ತಿಯ ಅನುಭೂತಿಯಲ್ಲಿ ಇರೋದು. अब बाप दादा मनसा शक्ति द्वारा सेवा को शक्तिशाली बनाना चाहते हैं. ಈಗ ಬಾಪ್ ದಾದಾ ಮನಸಾ ಶಕ್ತಿ ಮೂಲಕ ಸೇವೆಯನ್ನ ಶಕ್ತಿಶಾಲಿ ಮಾಡಲು ಬಯಸ್ತಾ ಇದ್ದಾರೆ. ವಾಣಿ ದ್ವಾರ ಸೇವಾ ಚಲ್ತಿ ರಹಿ है. ವಾಣಿ ಮೂಲಕ ಸೇವೆ ನಡೀತಾ ಇದೆ, ನಡೀತಾನೂ ಇರುತ್ತೆ. ಲೇಕಿನ್ ಇಸ್ಮೇ ಸಮಯ ಲಗ್ತಾ है. ಆದ್ರೆ ಇದಕ್ಕೇನಾಗುತ್ತೆ, ಸಮಯ ತಗೊಳುತ್ತೆ. ಸಮಯ ಕಮ್ है, ಸೇವಾ ಅಭಿ ಭಿ ಬಹುತ್ है. ಸಮಯ ಕಡಿಮೆ ಇದೆ, ಸೇವೆ ಬಹಳ ಇದೆ. ರಿಸಲ್ಟ್ ಆಪ್ ಸಬ್ನೆ ಸುನಾ है. ರಿಸಲ್ಟ್ ಅಂತೂ ಬಾಪ್ ದಾದಾ ನೋಡಿದ್ರು ತಾನೆ. ಏನ್ ರಿಸಲ್ಟ್ ನೋಡಿದ್ರು? ಸೇವೆ ಚೆನ್ನಾಗ್ ಮಾಡ್ತೀರಿ, ಆದ್ರೆ ಸ್ವ ಉನ್ನತಿಯ ಪುರುಷಾರ್ಥ ಮಾಡ್ತೀರಿ, ಆದ್ರೇನಿಲ್ಲ, ಬ್ಯಾಲೆನ್ಸ್ ಇಲ್ಲ, ಹಾಗಾಗಿ ಬ್ಲೆಸ್ಸಿಂಗ್ ಇಲ್ಲ, ನಿರ್ಮಾಣತೆ ಇಲ್ಲ. ಆಮೇಲೆ ಹೃದಯದಲ್ಲಿ ಬಾಬಾ ಏನ್ ನೋಡಿದ್ರು? ಬ್ಲಾಕೇಜ್ ಅನ್ನ ನೋಡಿದ್ರು, ಕಲೆ ನೋಡಿದ್ರು, ಸಣ್ಣದು ದೊಡ್ಡದು ಕಲೆಗಳನ್ನ ನೋಡಿದ್ರು. ರಿಸಲ್ಟ್ ಕೇಳಿದ್ರಿ ತಾನೆ. ಅಭಿ ತಕ್ 108 की माला अभी निकाल नहीं सकते. ಈಗ್ಲೂ 108 ಮಾಲೆಯನ್ನ, ಮಣಿಯ ಮಾಲೆಯನ್ನ ತೆಗಿಲಿಕ್ಕೆ ಆಗ್ತಾ ಇಲ್ಲ ಬಾಬಾ ಹತ್ರ. 16,009 ये तो बहुत दूर हो गए. 16,000 ಅಥವಾ 9 ಲಕ್ಷದ ಆತ್ಮಗಳು ದೂರನೇ ಉಳಿದ್ರು. ಇಸ್ಕಿಲಿ ಫಾಸ್ಟ್ ವಿಧಿ ಚಾಯ್. ಹಾಗಾಗಿ ನಾವು ಅದನ್ನ ತಲುಪಬೇಕು, ನಮ್ ಗುರಿಯನ್ನ ತಲುಪಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು? ನಮ್ ಗತಿಯನ್ನ, ನಮ್ ಸ್ಪೀಡ್ ಅನ್ನ ಹೆಚ್ಚು ಮಾಡ್ಬೇಕು. ಪಹಲೆ ಅಪನಿ ಮನ್ಸಾಕು ಶ್ರೇಷ್ಠ. ಹಾಗಾದ್ರೆ ಏನ್ ಮಾಡ್ಬೇಕು ಅದಕ್ಕೆ? ಮೊದ್ಲು ನಮ್ಮ ಮನಸ್ಸನ್ನ ಶ್ರೇಷ್ಠ ಮತ್ತು ಸ್ವಚ್ಛ ಮಾಡಿಕೊಡ್ಬೇಕು. 1 ಸೆಕೆಂಡ್ ವ್ಯರ್ಥ ನಹಿ ಜಾಯ್. 1 ಸೆಕೆಂಡ್ ಏನ್ ಮಾಡ್ಬಾರ್ದು, ವ್ಯರ್ಥ ಮಾಡ್ಬಾರ್ದು. ಅಭಿ ತಕ್ ಮೆಜಾರಿಟಿ ಕಿ ವೇಸ್ಟ್ ಸಂಕಲ್ಪಿ ಪರ್ಸೆಂಟೇಜ್ ರಹಿ ಹುಯಿ ಹೈ. ಇಲ್ಲಿವರೆಗೆ ಮೆಜಾರಿಟಿ ವೇಸ್ಟ್ ಸಂಕಲ್ಪದ ಪರ್ಸೆಂಟೇಜ್ ಉಳಿದುಕೊಂಡಿದೆ. ಏನ್ ಉಳ್ಕೊಂಡಿದೆ ಅಂದ್ರೆ, ಮೆಜಾರಿಟಿ ಆತ್ಮಗಳಲ್ಲಿ ವೇಸ್ಟ್ ಸಂಕಲ್ಪದ ಪರ್ಸೆಂಟೇಜ್ ಉಳ್ಕೊಂಡಿದೆ. ನೋಡಿದ್ರಿ ರಿಸಲ್ಟ್ ಅನ್ನ ಬಾಪ್ತದ ಹೇಳ್ತೀವಿ. ಯಾಕಂದ್ರೆ ಎಕ್ಸಾಮ್ ಮುಗಿದ್ಮೇಲೆ ಯಾವ ರೀತಿ ಅರ್ಧ ವಾರ್ಷಿಕ, ಅರ್ಧ ಇದಕ್ಕೆ ಏನ್ ಮಾಡ್ತಾರೆ, ಒಂದು ಅರ್ಧ ವಾರ್ಷಿಕ ಪರೀಕ್ಷೆ ಅಂತ, ಮಿಡ್ ಟರ್ಮ್ ಎಕ್ಸಾಮ್ ಅಂತ ಮಾಡ್ತಾರೆ. ಅವಾಗ್ಲೂ ಒಂದು ಎಕ್ಸಾಮ್ ಮಾಡ್ತಾರೆ ತಾನೆ. ಹಂಗೆ ಬಾಬಾನು ಕೂಡ 6 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಎಕ್ಸಾಮ್ ತಗೊಳ್ತಾರೆ, ಜೊತೆಗೆ ರಿಸಲ್ಟ್ ಅನ್ನು ಕೂಡ ಹೇಳ್ತಾರೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ರಿಸಲ್ಟ್ ಏನು? ಮನಸ್ಸು ಏನಾಗಿದೆ, ವೇಸ್ಟ್ ಸಂಕಲ್ಪವನ್ನೇ ಜಾಸ್ತಿ ಇದೆ ಇಲ್ಲಿವರೆಗೂ. ಅಭಿ ತಕ್ ಮೆಜಾರಿಟಿ ವೇಸ್ಟ್ ಸಂಕಲ್ಪ ಕಿ ಪರ್ಸೆಂಟೇಜ್ ಜಾದ. ಅಶುದ್ಧ ನಹಿ, ಅಶುದ್ಧ ಸಂಕಲ್ಪ ಇಲ್ಲ ಈಗ ನಿಮ್ಮಲ್ಲಿ. ಅಶುದ್ಧ ಸಂಕಲ್ಪ ಬಿಟ್ಟು ಬಿಟ್ಟಿದ್ದೀವಿ, ಬಾಬನ್ ಮಕ್ಕಳಾಗಿದ್ದೀವಿ. ಅಶುದ್ಧ ಸಂಕಲ್ಪ, ಲೌಕಿಕದವರಂಗೆ ಅಶುದ್ಧ ಸಂಕಲ್ಪ ಮಾಡಲ್ಲ ಇವಾಗ. ಆದ್ರೆ ಏನಿದೆ ಅಂತೆ, ವೇಸ್ಟ್ ಸಂಕಲ್ಪ ಇದೆ. इसलिए मनसा सेवा फास्ट गति से नहीं हो सकती. ಅದಕ್ಕಾಗಿ ಮನಸಾ ಸೇವೆ ಫಾಸ್ಟ್ ಆಗಿ ಆಗ್ತಾ ಇಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಅಭಿ ಹೋಲಿ ಮನಾನ ಅರ್ಥಾತ್. ಹಾಗಾದ್ರೆ ಹೋಲಿ ಮಾಡೋದಂದ್ರೆ ಏನೀಗ? ಹೋಲಿ ಮಾಡೋದಂದ್ರೆ ಏನು? ಹೋಲಿ ಹಬ್ಬದ ದಿನ ಏನ್ ಮಾಡ್ತಾರೆ? ವೇಸ್ಟ್ ಅನ್ನ ಸುಡ್ತಾರೆ. ವ್ಯರ್ಥ ಸೇಬಿ ಹೋಲಿ ಬನಾನ. ವ್ಯರ್ಥದಿಂದಲೂ ಕೂಡ ನಾವೀಗ ಹೋಲಿ ಆಗ್ಬೇಕು. ಹೋಲಿ ಮಾಡಿದ್ರ? ಇವತ್ತು ಬಾಬಾ ನಮ್ಮ ಜೊತೆ ಏನ್ ಆಟ ಆಡಿದ್ರು? ಹೋಲಿ ಹಬ್ಬ ಮಾಡ್ತಾ ಇದ್ದಾರೆ. ಮನಾನ ಅಂದ್ರನೆ, ಆಚರಣೆ ಮಾಡೋದಂದ್ರೆ ಬನನ ಆಗೋದಾಗಿದೆ. ದುನಿಯಾವಲ್ಲಿತ್ತು ಜಗತ್ತಿನವ್ರು ಏನ್ ಮಾಡ್ತಾರೆ? ಭಿನ್ನ ಭಿನ್ನ ರಂಗುಗಳಿಂದ, ಬಣ್ಣಗಳಿಂದ ಹೋಲಿಯನ್ನ ಮಾಡ್ತಾರೆ. ಅದ್ರ ಬಾಪ್ತಾದ ಎಲ್ಲಾ ಮಕ್ಕಳ ಮೇಲೆ ಏನ್ ಹಾಕ್ತಾರೆ? ಅವರೆಲ್ಲ ಬಣ್ಣ ಹಾಕ್ತಾರೆ. ಬಾಪ್ತಾದ ನಾವೆಲ್ಲ ಮಕ್ಕಳ ಮೇಲೆ ಏನ್ ಹಾಕ್ತಾರೆ? ದಿವ್ಯ ಗುಣಗಳ, ದಿವ್ಯ ಶಕ್ತಿಗಳ, ಜ್ಞಾನದ ಗುಲಾಬಿ ರಂಗನ್ನ ಹಾಕ್ತಾ ಇದ್ದಾರೆ. ಆಜ್ ವತನ್ ಮೇ ಔರ್ ಭಿ ಸಮಾಚಾರ. ವತನದಲ್ಲಿ ಇನ್ನೂ ಸಮಾಚಾರ ಇತ್ತು. ಏಕ್ ಸುನಾಯ್, ಒಂದಂತೂ ಬಾಪ್ತಾದ ಹೇಳಿದ್ರು. ಯಾವ್ದದು? ರೂಹಾನ್ ಕಾ. ಬಾಪ್ತಾದರ ಮಧ್ಯದಲ್ಲಿ ಏನು ಆತ್ಮಿಕ ವಾರ್ತಾಲಾಪ ನಡೀತು, ಅದನ್ನ ಹೇಳಿದ್ರು ಬಾಬಾ. ದೂಸರಾ ಇನ್ನೊಂದು ಏನು,
यथा कि जो भी आपके अच्छे अच्छे सेवा साथी एडवांस पार्टी में गए, सेवा साथीगಳೆಲ್ಲ एडवांस पार्टी ಹೋದ್ರಲ್ಲ, उन्हों का आज वतन में होली मनाने का दिन था. ಅವ್ರನ್ನೆಲ್ಲ ಬಾಪ್ ದಾದಾ ವತನಕ್ಕೆ ಇಮರ್ಜ್ ಮಾಡ್ಕೊಂಡಿದ್ರು. ಅವ್ರ ಜೊತೆಗೆ ಬಾಪ್ ದಾದಾ ಏನ್ ಮಾಡಿದ್ರು, ಹೋಲಿ ಆಡಿದ್ದಾರೆ. ಆಪ್ ಸಬ್ಕೋ ಭಿ ಜಬ್ ಕೋಯಿ ಮೌಕಾ ಹೋತಾ ಹೈ ತೋ ಯಾದ್ ತೋ ಆತೆ ಹೈ ನಾ. ಯಾವಾಗಾದ್ರೂ ಸಂದರ್ಭ ಬಂದಾಗ ನಿಮ್ಗೆ ನಿಮ್ಮ ಸೇವಾ ಸಾಥಿಗಳು ನೆನಪಾಗ್ತಾರೆ ತಾನೆ. ದಾದಿಯವರೆಲ್ಲ ಒಟ್ಟಿಗಿದ್ರಲ್ಲ. ಆಮೇಲೆ ಅನೇಕ ಜನ ಸೀನಿಯರ್ಸ್ ಎಲ್ಲ ಹೋದ್ರು ತಾನೆ, ಅವ್ರದೆಲ್ಲ ಸಮಯ ಬಂದಾಗೆಲ್ಲ ಅವ್ರನ್ನೆಲ್ಲ ನೆನ್ಪು ಮಾಡ್ಕೋತೀರಿ ತಾನೆ. अपनी दादियों की, सखियों की, पांडवों की याद तो आती है ना. ಇದೆಲ್ಲ ನೆನಪಾಗುತ್ತೆ ತಾನೆ. ಬಹುತ್ ಬಡಾ ಗ್ರೂಪ್ ಹೋ ಗಯಾ. ಅಡ್ವಾನ್ಸ್ ಪಾರ್ಟಿ ಅವ್ರದ್ದು ಏನಾಗ್ಬಿಟ್ಟಿದೆ ಅಂತೆ, ದೊಡ್ಡ ಗ್ರೂಪೇ ಆಗಿದೆ ಅಂತೆ ಅವ್ರದ್ದು. अगर नाम निकालो तो बहुत है. तो वतन में आज सब प्रकार के आत्माएं होली मनाने आए थे. ಎಲ್ಲಾ ಪ್ರಕಾರದ ಆತ್ಮಗಳು ವತನದಲ್ಲಿ ಪಾಪದ ಜೊತೆಗೆ ಹೋಲಿ ಆಡ್ಲಿಕ್ಕೆ ಬಂದಿದ್ರಂತೆ. सभी अपने अपने पुरुषार्थ की प्रारब्ध प्रमाण भिन्न भिन्न पाठ बजा रहे हैं. एडवांस पार्टी का पाठ अभी तक गुप्त है. एडवांस पार्ಟಿ ಅವ್ರ ಪಾತ್ರ ಏನಿದೆ ಇಲ್ಲಿ ತನಕನೂ ಗುಪ್ತವಾಗಿದೆ. ಯಾರ್ಯಾರಿದ್ದಾರೆ, ಯಾರ್ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದಾರೆ, ಯಾರ ಪರ್ಸೆಂಟೇಜ್ ಎಷ್ಟಿದೆ, ಎಲ್ಲವೂ ಗುಪ್ತ ಇದೆ. आप सोचते हो ना क्या कर रहे हैं. ನೀವೆಲ್ಲ ಆಲೋಚನೆ ಮಾಡ್ತೀರಿ ತಾನೆ, ಇವರೆಲ್ಲ ದೇಹ ಬಿಟ್ರು, ಪ್ರಕಾಶ್ ಮಣಿ ದಾದಿ ಹೋದ್ರು, ಜಾನಕಿ ದಾದಿ ಹೋದ್ರು, ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ನಾವೆಲ್ಲ ಸಂಕಲ್ಪ ಮಾಡ್ತೀವಿ ತಾನೆ. ವಹ ಆದ್ರೆ ಅದು ಗುಪ್ತ ಇದೆ ಇಲ್ಲಿವರೆಗೂ. ವಹ ಆಪ್ ಲೋಗೋ ಕಾ ಆಹ್ವಾನ್ ಕರ್ ರಹೆ. ಅವರೆಲ್ಲ ಏನ್ ಮಾಡ್ತಿದ್ದಾರೆ, ನಾವೆಲ್ಲ ಆತ್ಮಗಳನ್ನ ಆಹ್ವಾನ ಮಾಡ್ತಿದ್ದಾರೆ. ಸಂಪೂರ್ಣರಾಗಿ ದಿವ್ಯ ಜನ್ಮದ ಮೂಲಕ ಹೊಸ ಸೃಷ್ಟಿಗೆ ನಿಮಿತ್ತರಾಗ್ರಿ ಅಂತ ಅವರೆಲ್ಲ ಆಹ್ವಾನ ಮಾಡ್ತಾ ಇದ್ದಾರೆ. सभी अपने पाठ में खुश हैं. ಸ್ಮೃತಿ ನಹಿ ಹೈ ಕಿ ಹಮ್ ಸಂಗಮ ಯುಗ ಸೆ ಆಯೆ ಹೈ. ಅವರೆಲ್ಲ ಅಡ್ವಾನ್ಸ್ ಪಾರ್ಟಿ ಅವರೆಲ್ಲ ಬಹಳ ಖುಷಿಯಲ್ಲಿದ್ದಾರಂತೆ. ಅವ್ರಿಗೆ ಇದು ಸ್ಮೃತಿನೇ ಇಲ್ಲಂತೆ, ನಾವು ಸಂಗಮ ಯುಗದಿಂದ ಬಂದಿದ್ದೀವಿ ಅಂತ ಅವ್ರಿಗೆ ನೆನ್ಪಿಲ್ಲ. ದಿವ್ಯತಾ ಹೈ, ಆ ದಿವ್ಯತೆ ಇದೆ, ಪವಿತ್ರತೆ ಇದೆ, ಪರಮಾತ್ಮನ ಲಗನ್ ಇದೆ. ಅಂದ್ರೆ ಅವರೆಲ್ಲ ಅಡ್ವಾನ್ಸ್ ಪಾರ್ಟಿ ಅಂದ್ರೆ ಅವರು ದೇಹದಲ್ಲಿ ಇಲ್ಲ ಅಂತಿಲ್ಲ, ದೇಹ ತಗೊಂಡಿರ್ತಾರೆ. ದೇಹ ತಗೊಂಡ್ರು ಹೇಗಿರುತ್ತೆ ಅವರಲ್ಲಿ ದಿವ್ಯತೆ ಇರುತ್ತೆ. ನಾವು ಸಂಗಮೇಗದಲ್ಲಿ ಇದ್ವಿ ಅಂತ ಅವ್ರಿಗೆ ನೆನ್ಪಿಲ್ಲ. ಹಾಗೂ ಅವರು ಪವಿತ್ರವಾಗಿ ಇರ್ತಾರೆ, ಅವರು ವಿಕಾರಕ್ಕೆ ಹೋಗುದಿಲ್ಲ. ಆಮೇಲೆ ಅವ್ರ ಜನ್ಮ ತಗೊಂಡ್ರು ಅವ್ರು ವಿಕಾರದಲ್ಲಿ ಹೋಗುದಿಲ್ಲ. ಪರಮಾತ್ಮನ ಲಗನ್ನಲ್ಲಿ ಅವ್ರು ಇರ್ತಾರೆ. ಲೇಕಿನ್ ಜ್ಞಾನ ಏನಿರಲಿಲ್ಲ ಅವ್ರಿಗೆ, ಜ್ಞಾನ ಕ್ಲಿಯರ್ ಆಗಿ ನೆನಪಿರಲ್ಲ. ಜ್ಞಾನದ ಎಲ್ಲಾ ಧಾರಣೆಗಳಿರ್ತವೆ, ಸಾರ ರೂಪದಲ್ಲೆಲ್ಲವೂ ಧಾರಣೆ ಆಗಿರುತ್ತೆ, ಆದ್ರೆ ಜ್ಞಾನ ಮಾತ್ರ ಕ್ಲಿಯರ್ ಆಗಿ ನೆನಪಿರಲ್ಲ. ಪರಮಾತ್ಮನ ಲಗನ್ ಇರುತ್ತೆ ಅವ್ರಿಗೆ, ಪರಮಾತ್ಮನ ಲಗನ್ನಲ್ಲೂ ಕೂಡ ಅವ್ರು ಇರ್ತಾರೆ. ಯಾರ್ದು ಹೇಳ್ತಿದ್ದಾರೆ ಬಾಬಾ, ಯಾರ ಬಗ್ಗೆ? ಅಡ್ವಾನ್ಸ್ ಪಾರ್ಟಿಯವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನ್ಯಾರಾಪನ್, ಮತ್ತೇನಿರ್ತಾರ ಅವರು, ಮೋಹ, ಅಟ್ಯಾಚ್ಮೆಂಟು ಅವೆಲ್ಲ ಇರೋದಿಲ್ಲ, ನ್ಯಾರ ಆಗಿರ್ತಾರ ಅವ್ರು. ನೋಡಿ ಇದೆಲ್ಲ ಅಡ್ವಾನ್ಸ್ ಪಾರ್ಟಿಯವರ ಲಕ್ಷಣ. लेकिन अगर ज्ञान इमर्ज हो जाए तो सभी भाग करके मधुबन में तो आ जाए ना. ಒಂದ್ ವೇಳೆ ಜ್ಞಾನ ಇಮರ್ಜ್ ಆದ್ರೆ ಅವರೆಲ್ಲ ಎಲ್ಲಿ ಬಂದ್ಬಿಡ್ತಿದ್ರು, ಓಡಿ ಮಧುಬನಕ್ಕೆ ಬರ್ತಿದ್ರು. ಲೇಕಿನ್ ಇನ್ಹೋಗ ಪಾರ್ಟ್ ನ್ಯಾರ ಹೈ, ಆದ್ರೆ ಅವ್ರ ಪಾತ್ರನೇ ಭಿನ್ನ. ಅಡ್ವಾನ್ಸ್ ಪಾರ್ಟಿಯವರ ಪಾತ್ರನೇ ಏನಾಗಿರುತ್ತೆ, ಭಿನ್ನ, ಬೇರೆನೇ ಇರುತ್ತೆ ಅವ್ರದ್ದು. ಜ್ಞಾನಕ್ಕೆ ಶಕ್ತಿ ಹೇ, ಮತ್ತೆ ಅವ್ರ ಹತ್ರ ಶಕ್ತಿ ಇರುತ್ತೆ. ಯಾವ್ದ್ರದ್ದು? ಇಷ್ಟೆಲ್ಲ ಪುರುಷಾರ್ಥ ಮಾಡಿರ್ತಾರೆ, ಜ್ಞಾನದ ಶಕ್ತಿನೂ ಇರುತ್ತೆ. ಶಕ್ತಿ ಕಮ್ ನಹಿ ಹುಯಿ ಹೇ, ಅವರು ಇನ್ನೊಂದ್ ದೇಹ ತಗೊಂಡ್ರು ಏನಾಗಿಲ್ಲ, ಅವ್ರಿಗೆ ಶಕ್ತಿ ಕಡಿಮೆ ಆಗಿಲ್ಲ. ನಿರಂತರ ಮರ್ಯಾದಾ ಪೂರ್ವಕ ಘರ್ ಕಾ ವಾತಾವರಣ, ಮಾ ಬಾಪ್ ಕಿ ಸಂತುಷ್ಟತಾ ಅವ್ರ ಸ್ಥೂಲ ಸಾಧನ ಬಿ ಸಬ್ ಪ್ರಾಪ್ತಿ. ನೋಡಿ ಏನೇನಿದೆ, ಶಕ್ತಿ ಕಡಿಮೆ ಆಗಿಲ್ಲ, ನಿರಂತರವಾಗಿ ಮರ್ಯಾದಾ ಪೂರ್ವಕವಾಗಿ ಮನೆಯ ವಾತಾವರಣವನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಅಂತ ಮನೆಯಲ್ಲೇ ಮೋಸ್ಟ್ಲಿ ಅವರು ಜನ್ಮ ತಗೊಳ್ತಾರೆ. ನಿಯಮ, ಮರ್ಯಾದೆ ಯಾರ ಮನೇಲಿ ಇರುತ್ತೆ, ಯಾರ ಮನೇಲಿ ಸಭ್ಯತೆ ಇರುತ್ತೆ, ಶ್ರೇಷ್ಠತೆ ಇರುತ್ತೆ, ಶ್ರೇಷ್ಠ ವಿಚಾರ ಆಚಾರ ಯಾರ ಮನೇಲಿ ಇರುತ್ತೆ, ಅಲ್ಲಿ ಅವರ ಜನ್ಮ ಆಗುತ್ತೆ. ಬಾಬಾ ಹೇಳ್ತಾರೆ ಅದೇ ವಾತಾವರಣದಲ್ಲಿ ಅವರಿದ್ದಾರೆ. ಮತ್ತು ತಂದೆ ತಾಯಿಗಳನ್ನ ಹೇಗಿಟ್ಟಿರ್ತಾರೆ, ಸಂತುಷ್ಟರಾದ ಅನ್ನಾಗಿಟ್ಟಿರ್ತಾರೆ. ಇವಾಗಿನ ಮಕ್ಕಳಂಗೆ ಹಠ, ತಂದೆ ತಾಯಿಗಳಿಗೆ ಬೇಸರ ಮಾಡೋದು, ದುಃಖ ಮಾಡೋದು, ಅದನ್ನ ಮಾಡಲ್ಲ. ಮಾ ಬಾಪ್ ಕಿ ಸಂತುಷ್ಟತಾ ಅವ್ರ ಸ್ಥೂಲ ಸಾಧನ ಬಿ ಸಬ್ ಪ್ರಾಪ್ತ ಹೇ. ಅವ್ರ ತಂದೆ ತಾಯಿಗಳು ಬಹಳ ಸಂತುಷ್ಟರಾಗಿದ್ದಾರೆ, ಅಂದ್ರೆ ಬಹಳ ಸಂಪನ್ನ ಮನೆತನದಲ್ಲಿ, ಶ್ರೀಮಂತ ಮನೆತನದಲ್ಲಿ ಅವರು ಜನ್ಮ ತಗೋತಾರೆ. ಮತ್ತು ಸ್ಥೂಲ ಸಾಧನಗಳೆಲ್ಲವೂ ಅವರಿಗೆ ಪ್ರಾಪ್ತಿಯಾಗಿರುತ್ತೆ, ಯಾವ್ದ್ರದ್ದು ಕೊರತೆ ಇರೋದಿಲ್ಲ. ಕೊರತೆ ಇರುವಂತ ಮನೆಯಲ್ಲಿ ಅವ್ರ ಜನ್ಮ ಆಗಲ್ಲ. ಯಾರದ್ದು? ಅಡ್ವಾನ್ಸ್ ಪಾರ್ಟಿ ಅವರು. ಮರ್ಯಾದಾ ಮೇ ಬಹುತ್ ಪಕ್ಕೆ ಹೇ. ಮತ್ತು ನಿಯಮ, ಬಾಬರ್ದ ಆಹಾರದ ನಿಯಮ ಇರ್ಬೋದು,
ನೈತಿಕ ನಿಯಮಗಳಿರ್ಬೋದು, ಯಾವುದೇ ಮ್ಯಾನರ್ಸ್ ಇರ್ಬೋದು, ಅದೆಲ್ಲದರಲ್ಲಿ ಏನಿರ್ತಾರ ಅವರು ಅಡ್ವಾನ್ಸ್ ಪಾರ್ಟಿ ಅವ್ರು ಇನ್ನೊಂದ್ ಜನ್ಮ ತಗೊಂಡಿರ್ತಾರಲ್ಲ, ಸಂಗಮಯುಗದಲ್ಲಿ ಹೋಗಿರ್ತಾರಲ್ಲ, ಅವ್ರ ಅದ್ರಲ್ಲಿ ಅಷ್ಟೇ ಪಕ್ಕ ಇರ್ತಾರೆ. ನಂಬರ್ ವಾರ್ ಆದ್ರೆ ಅದರಲ್ಲೂ ನಂಬರ್ ವಾರ್. ಸಂಗಮಯುಗದಲ್ಲಿ ಹೆಂಗ್ ಪುರುಷಾರ್ಥ ಮಾಡಿದ್ರು ಅದಕ್ಕನುಸಾರವಾಗಿ ಅಡ್ವಾನ್ಸ್ ಪಾರ್ಟಿಲು ಹೆಂಗಿರ್ತಾರ ಅವರು ನಂಬರ್ ವಾರ್ ಆಗಿ ಇರ್ತಾರೆ. ಲೇಕಿನ್ ವಿಶೇಷ ಆತ್ಮಾಯೇ ಪಕ್ಕೆ, ಅಂದ್ರೆ ವಿಶೇಷ ಆತ್ಮಗಳೇನಿರ್ತಾರೋ ಅವ್ರ ಹೆಂಗಿರ್ತಾರೆ, ಪಕ್ಕಾ ಇರ್ತಾರೆ. महसूस करते कि हमारा पूर्व जन्म और ಪುನರ್ಜನ್ಮ ಮಹಾನ್ ಅವರು ರಹೇಗ. ಮತ್ತೆ ಇದು ಅನುಭವ ಆಗ್ತಿರುತ್ತೆ ಅವ್ರಿಗೆ, ನನ್ನ ಹಿಂದಿನ ಜನ್ಮ ಮತ್ತು ಮರುಜನ್ಮ ಬಹಳ ಮಹಾನ್ ಆಗಿರುತ್ತೆ, ಶ್ರೇಷ್ಠವಾಗಿರುತ್ತೆ ಅಂತ ಅವರು ಅನುಭವ ಮಾಡ್ತಾರೆ. फीचर्स भी सभी की मेजॉरिटी एक रॉयल फैमिली की तृप्त आत्माएं, भरपूर आत्माएं, हर्षित आत्माएं और दिव्य गुण संपन्न आत्माएं दिखाई देते. ಮತ್ತೆ ಅವ್ರ ಮುಖ ಲಕ್ಷಣ ಹೇಗಿರುತ್ತಂದ್ರೆ, ಮೆಜಾರಿಟಿ ಆತ್ಮಗಳ ಅಡ್ವಾನ್ಸ್ ಪಾರ್ಟಿಯವರ ಮುಖ ಲಕ್ಷಣ ಹೇಗಿರುತ್ತಂದ್ರೆ, ರಾಯಲ್ ಫ್ಯಾಮಿಲಿಯವರ ಮುಖ ಇರುತ್ತಲ್ಲ, ತೃಪ್ತ ಆತ್ಮ, ಭರ್ಪೂರ್ ಇದ್ದಾರೆ ಇವರು ಅನ್ನೋ ಹಾಗೆ ಹರ್ಷಿತ ಮುಖರಾಗಿರ್ತಾರೆ. ದಿವ್ಯ ಗುಣ ಸಂಪನ್ನ ಆತ್ಮಗಳಾಗಿ ಅವರು ನೋಡ್ಲಿಕ್ಕೆ ಕಾಣ್ತಾರೆ. ಯತ್ ಹುಯಿ ಉನೋಕಿ ಹಿಸ್ಟ್ರಿ ನೋಡಿ, ಇದೆಲ್ಲ ಅವರ ಇತಿಹಾಸ. ಯಾರ್ದು? ಅಡ್ವಾನ್ಸ್ ಪಾರ್ಟಿ. ಲೇಕಿನ್ ವತನ್ ಮೇ ಕ್ಯಾ ಹುವಾ, ಆದ್ರೆ ವತನದಲ್ಲಿ ಏನಾಯ್ತು? ಹೋಲಿ ಕೈಸೆ ಮನಾಯಿ, ಹೋಲಿ ಮಾಡಿದ್ರಲ್ಲ, ಹೇಗ್ ಮಾಡಿದ್ರು ಅವರೆಲ್ಲ ಸೇರ್ಕೊಂಡು ಅಡ್ವಾನ್ಸ್ ಪಾರ್ಟಿಯವರು. ಆಪ್ ಲೋಗೋನೆ ದೇಖಾ ಹೋಗಾ ಕಿ ಹೋಲಿ ಮೇ ಭಿನ್ನ ಭಿನ್ನ, ನೀವು ನೋಡಿದಿರಿ ತಾನೆ ಹೋಲಿ ಆಡೋದು, ಭಿನ್ನ ಭಿನ್ನ ರೂಪ, ಏನು ಬಣ್ಣ, ಒಣಗಿರೋ ಬಣ್ಣ, ಒಣ ಡ್ರೈ ಬಣ್ಣ ಇರುತ್ತೆ, ಡ್ರೈ ಕಲರ್ ಇರುತ್ತೆ ತಾನೆ, ಪೌಡ್ರು. ಬಾಬಾ ಇರ್ತಾರೆ, ನೋಡಿದಿರಿ ತಾನೆ. ಥಾಲಿಯ ಭರ್ಕರ್ ಆಗ್ತೆ, ಹೋಲಿ ಹಬ್ಬದ ದಿನ ಏನ್ ಮಾಡ್ತಾರೆ, ಎಲ್ಲ ತುಂಬಿದ ತಟ್ಟೆಯಲ್ಲಿ ಒಣ ಡ್ರೈ ಕಲರ್ ಪೌಡರ್ ಹಾಕಿಟ್ಟಿರ್ತಾರೆ. ಅವೆಲ್ಲ ವತನದಲ್ಲಿ ಇತ್ತು. तो वतन में भी जैसे सुख रंग होता है ना, ऐसे बहुत महीन चमकती हुई हीरे थे. ಹೆಂಗಿತ್ತಂತೆ, ನೀವಿಲ್ಲಿ ಬಣ್ಣ ಆಡ್ತೀರಿ, ವತನದಲ್ಲಿ ಏನಿತ್ತು? ಬಣ್ಣ ಬಣ್ಣದ ಅತಿ ಸೂಕ್ಷ್ಮ ವಜ್ರಗಳಿದ್ದು, ಅವುಗಳಿಂದ ಬಣ್ಣ ಆಡ್ತಾ ಇದ್ರು. ಲೇಕಿನ್ ಬೋಜ್ ವಾಲೆ ನಹಿ ಥೆ. ರತ್ನ ಅಂದ್ರೆ ಅದು ಏನಿರುತ್ತೆ, ಹಿಂಗೆ ಎರ್ಚಿದ್ರೆ, ಒಂದ್ ಸಣ್ಣ ಉಸುಕ್ ಎರ್ಚಿದ್ರೂ ಏನಾಗುತ್ತೆ, ಪೆಟ್ಟಾಗತ್ತೆ, ನೋವಾಗತ್ತೆ ತಾನೆ. ಆದ್ರೆ ವತನದಲ್ಲಿ ಅಂತ ವಜ್ರಗಳನ್ನ ಒಬ್ಬರ ಮೇಲೆ ಒಬ್ರು ಎರ್ಚ್ಕೊಂಡ್ರು ಏನಾಗ್ತಿರ್ಲಿಲ್ಲ, ಅದಕ್ಕೆ ಭಾರ ಇರ್ಲಿಲ್ಲ, ನೋವೇ ಆಗ್ತಿರ್ಲಿಲ್ಲ. ಜೈಸೆ ರಂಗಕ್ಕೂ ಹಾತ್ ಮೇ ಉಠಾವತ್ತು ಹಲ್ಕಾ ಹೋತಾ ಹೈ, ಯಾವ ರೀತಿ ಬಣ್ಣದ ಪೌಡರ್ನ ಹಿಡ್ಕೊಂಡ್ರೆ ಎಷ್ಟು ಹಗುರ ಇರುತ್ತಲ್ಲ, ಹಾಗೆ ವತನದಲ್ಲಿ ವಜ್ರಗಳು ಕೂಡ, ವಜ್ರದ ಬಣ್ಣಗಳು ಕೂಡ ಏನಿದು ಅಷ್ಟು ಹಗುರ ಇರುತ್ತೆ. ऐसे बहुत महीन चमकते हुए हीरे थे, लेकिन बोझ वाले नहीं थे, हल्का होता. ऐसे भिन्न भिन्न रंग के हीरे, ಈ ರೀತಿ ವಿಭಿನ್ನವಾಗಿರುವಂತ ಬಣ್ಣದ ವಜ್ರಗಳ ತಟ್ಟೆ ತುಂಬಿ ತುಂಬಿ ವತನದಲ್ಲಿ ಇರುವಂತ ಅನುಭವ ಮಾಡಿದ್ದಾರೆ. तो जब सब आ गए तो वतन में स्वरूप कौन सा होता, ಎಲ್ಲರೂ ಬಂದಾಗ ವತನದ ಸ್ವರೂಪ ಹೇಗಿರುತ್ತೆ ಜಾನ್ತೆ ಹೋ, ಗೊತ್ತಾ ನಿಮ್ಗೆಲ್ಲ? ಎಲ್ಲರೂ ಬಂದು ಸೇರಿದಾಗ ವತನದಲ್ಲಿ ಅಡ್ವಾನ್ಸ್ ಪಾರ್ಟಿಯವರು ಎಲ್ಲ ಬಂದು ಸೇರಿದಾಗ ಹೆಂಗಿರುತ್ತೆ ವತನ? ವತನ ಹೆಂಗಿರುತ್ತೆ? ಲೈಟ್ ಕಾ ಹೋತಾ ಹೈ ನಾ, ಸ್ಥೂಲ ರೂಪ ಇರೋದಿಲ್ಲ. ಹೇಗಿರುತ್ತೆ? ಬೆಳಕಿನ ರೂಪ ಇರುತ್ತದೆ. तो लाइट की प्रकाशमय ಕಾಯ, ಎಲ್ಲರ ಕಾಯ ಅಲ್ಲಿ ಹೇಗಿರುತ್ತೆ? ಬೆಳಕಿನ ಪ್ರಕಾಶಮಯ ಕಾಯ ಇರುತ್ತೆ. पहले ही चमकते रहते हैं. तो बाप दादा ने सभी को अपने संगमी के शरीर में इमर्ज किया. ವತನದಲ್ಲಿ ಬಾಪ್ ದಾದಾ ಎಲ್ಲರಿಗೂ ಸಂಗಮೇಗದ ಶರೀರವನ್ನ ಇಮರ್ಜ್ ಮಾಡಿಸಿದ್ರಂತೆ. ವತನದಲ್ಲಿ ಆಕ್ಚುಲಿ ಸ್ಥೂಲ ಯಾವುದೇ ರೂಪ ರಂಗು ಅದು ಯಾವ್ದು ಇರುದಿಲ್ಲ. ಆದ್ರೆ ಈ ದಿನ ಬಾಪ್ತದ ಬೆಳಕಿನ ಶರೀರವನ್ನ ಬಾಪ್ತದ ಯಾವ ರೀತಿ ಇಮರ್ಜ್ ಮಾಡಿಸಿದ್ರು? ಎಲ್ರಿಗೂ ಸಂಗಮೇಗದ ಶರೀರದಲ್ಲಿ ಇಮರ್ಜ್ ಮಾಡಿಸಿದ್ರು. ಜಬ್ ಸಂಗಮಿಗೆ ಶರೀರ ಮೇ ಇಮರ್ಜ್ ಹುಯಿ ತೋ ಏಕದಮೆ ಬಹುತ್ ಮಿಲನ್ ಮನಾನೆ ಲಗೆ. ಸಂಗಮೇಗದ ರೂಪವನ್ನ ಬಾಬಾ ಕೊಟ್ಟಾಗ ಎಲ್ಲರೂ ಏನ್ ಮಾಡಿದ್ರು? ಪರಸ್ಪರ ಪರಿಚಯ ಇತ್ತಲ್ಲ, ಮಾತಾಡ್ಕೊಲಿಕ್ಕೆ ಶುರು ಮಾಡಿದ್ರು. ಅಡ್ವಾನ್ಸ್ ಪಾರ್ಟಿಗೆ ಜನ್ಮಕ್ಕೆ ಬಾತೆ ಭೂಲ್ ಗಯೆ. ಅಡ್ವಾನ್ಸ್ ಪಾರ್ಟಿ ಜನ್ಮ ಏನಾಗೋಗ್ಬಿಡ್ತು, ಅವ್ರಿಗೆ ಮರ್ತ ಹೋಗ್ಬಿಡ್ತು. ಯಾವ ಸ್ವಿಚ್ ಆನ್ ಆಯ್ತು? ಸಂಗಮೇಗದ ಸ್ವಿಚ್ ಆನ್ ಆಗ್ಬಿಡ್ತು. और संगम युग की बातें इमर्ज हो गई. तो आप समझते हो कि संगम युग की बातें
जब एक दो में करते तो कितने ಖುಷಿ में आते हैं. ಸಂಗಮೇಗದ ಮಾತುಗಳನ್ನ ಆಡಿದ್ರೆ ಒಬ್ರಿಗೊಬ್ರು ಏನಾಗ್ಬಿಡ್ತಾರ ಅವರು ಖುಷಿ ಆಗ್ಬಿಡ್ತಾರೆ. ಬಹುತ್ ಖುಷಿ ಮೇ ಏಕ ದೋಸೆ ಲೇನ್ ದೇನ್ ಕರತೆ, ಬಹಳ ಖುಷಿಯಿಂದ ಒಬ್ರಿಗೊಬ್ರು ಆತ್ಮಿಕವಾಗಿ ಮಾತುಗಳನ್ನ ಕೊಟ್ಟು ತೆಗೆದುಕೊಳ್ಳೋದನ್ನ ಮಾಡ್ತಾ ಇದ್ರು. ಬಾಪ್ ದಾದಾನೆ भी देखा ये बड़े मजे में आ गए तो ಮಿಲ್ನೆ ದೋ ಇನ್ನೊಂದು ಬಾಪ್ ದಾದಾ ಅವ್ರನ್ನೆಲ್ಲ ನೋಡಿದ್ರು ಅಡ್ವಾನ್ಸ್ ಪಾರ್ಟಿ ಅವರನ್ನ ಬಹಳ ಮೋಜಿನಿಂದ ಒಬ್ಬರನ್ನೊಬ್ರು ಮಿಲನ ಮಾಡ್ತಾ ಇದ್ರು. ಇವ್ರು ಹೀಗೆ ಮಿಲ್ಲ ಮಾಡ್ಲಿ ಅಂತ ಬಾಬಾ ಅವ್ರನ್ನ ಒಬ್ರಿಗೊಬ್ರು ಬಿಟ್ಬಿಟ್ರು. आपस में अपने जीवन की बहुत सी कहानियां एक दूसरे को सुना रहे थे. ಪರಸ್ಪರಲ್ಲಿ ಅವ್ರು ತಮ್ಮ ಜೀವನದ ಅನೇಕ ಕಥೆಗಳನ್ನ ಹೇಳ್ಕೊಳಕ್ ಶುರು ಮಾಡಿದ್ರು. ಏನಂತ ಯಾವ ಜೀವನ ಕಥೆ ಹೇಳಿದ್ರು? हाँ, बाबा ने ऐसा कहा, बाबा ने मेरे से ऐसा प्यार किया, ऐसा शिक्षा दिया. ಬಾಪ್ ದಾದಾ ನನಗೆ ಹೀಗ್ ಪ್ರೀತಿ ಮಾಡಿದ್ರು, ಬಾಪ್ ದಾದಾ ನನಗೆ ಹೀಗ್ ಹೇಳಿದ್ರು, ಬಾಪ್ ದಾದಾ ನನಗೆ ಈ ರೀತಿ ಮನವೊಲಿಸಿದ್ರು, ಈ ರೀತಿ ಶಿಕ್ಷಣ ಕೊಟ್ರು ಅಂತ ಒಬ್ರಿಗೊಬ್ರು ಮಾತಿನಲ್ಲಿ ತಲ್ಲೀನ ಆಗ್ಬಿಟ್ರು. ಬಾಬಾ ऐसा कहता है, ಬಾಬಾ 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 ಹಿ ಥಾ. ಅವ್ರ ಮಾತಿನಲ್ಲಿ ಏನಿತ್ತು? ಬಾಬಾ ಬಾಬಾ ಬಾಬಾನೇ ಇತ್ತು. ಕುಚ್ ಸಮಯಕ್ಕೆ ಬಾದ್ ಕ್ಯಾ ಹುವಾ? ಹೀಗೆಲ್ಲ ಆಗಿ ಸ್ವಲ್ಪ ಸಮಯದ ನಂತರ ಏನಾಯ್ತು ನಂತರ? सबके ಸಂಸ್ಕಾರೋं का तो आपको पता है. ಯಾಕಂದ್ರೆ ದಾದಿಯವ್ರನ್ನ ನಾವೇನ ನೋಡಿದ್ವಿ, ಅವರ ಸಂಸ್ಕಾರ ಹೇಗಿತ್ತು ನಮ್ಗೆ ಗೊತ್ತಿದೆ. ನಾವು ಮಧುಬನಕ್ಕೆ ಹೋದಾಗಿನಿಂದಲೂ ಬಹಳಷ್ಟು ಜನ ದಾದಿರಿದ್ರು. ಸುಮಾರು ಒಂದು 20-30 ಜನ ದಾದಿರಂತೂ ಇದ್ರು ಅವಾಗ. ಅವಾಗ ಅವ್ರೆಲ್ಲರ ನೇಚರ್ ಗೊತ್ತಿತ್ತು ನಮ್ಗೆ. ಅವ್ರು ಹೆಂಗಿದ್ರು, ಹೆಂಗ್ ಕ್ಲಾಸ್ ಮಾಡ್ತಿದ್ರು, ಹೆಂಗ್ ಮಾತಾಡ್ತಿದ್ರು, ಹೆಂಗ್ ನಗ್ತಿದ್ರು, ಹೆಂಗ್ ಪಾಲನೆ ಕೊಡ್ತಿದ್ರು, ಅದನ್ನೇ ಹೇಳ್ತಿದ್ದಾರೆ ಬಾಬಾ. ಎಲ್ಲರ ಸಂಸ್ಕಾರ ನಮ್ಗೆ ಗೊತ್ತಿದೆ. ತೋ ಸಬ್ಸೆ ರಮಣೀಕ್ ಕೌನ್ ಥಿ? ಎಲ್ಲರಿಗಿಂತ ರಮಣೀಕ ಯಾರಿದ್ರು? ತಮಾಷೆ, ಒಂದ್ ರೀತಿ ಏನಂತಾರೆ, ಅವ್ರ ಇದ್ದಲ್ಲಿ ಒಂಥರ ಖುಷಿ ನಗು ಇರುತ್ತಲ್ಲ, ಸೆನ್ಸ್ ಆಫ್ ಹ್ಯೂಮರ್ ಅಂತ ಏನ್ ಹೇಳ್ತಾರೆ. ಹಂಗ ಯಾರಿದ್ರು? ರಮಣೀಕ್ ಯಾರಿದ್ರು ಅಂದ್ರೆ ದಾದಿ, ದೀದಿ, ಅವ್ರ ಚಂದ್ರಮಣಿ ದಾದಿ. ದೀದಿ ಅಂದ್ರೆ ಮನ್ಮೋಹಿನಿ ದೀದಿ. ಆಮೇಲೆ ಇನ್ನೊಬ್ರು ಚಂದ್ರಮಣಿ ದಾದಿ. ನಾವು ಮಧುಬನಕ್ ಹೋದಾಗ ನಾವು ಈ ದೀದಿಯವ್ರನ್ನ ನೋಡಿಲ್ಲ, ಆದ್ರೆ ಚಂದ್ರಮಣಿ ದಾದಿಯವ್ರನ್ನ ನೋಡಿದ್ದೀನಿ. ಚಂದ್ರಮಣಿ ದಾದಿ ಬಹಳ ತಮಾಷೆ. ಅವ್ರು ಕ್ಲಾಸ್ ಮಾಡಿದ್ರೆ ಬಿದ್ದು ಬಿದ್ದು ನಗ್ತಿದ್ರು, ಅಷ್ಟು ನಗಿಸ್ತಿದ್ರು. ಜ್ಞಾನಯುಕ್ತವಾಗಿ, ಮತ್ತೆ ಲೌಕಿಕದ ಯಾವುದೇ ತಮಾಷೆ ಅಲ್ಲ. ಅವ್ರ ನಗುನು ಜೋರ್ ಇರ್ತಿತ್ತು. ಅವ್ರ ನಗು ನೋಡಿದ್ರೆ ನಮ್ಗೂ ಇನ್ನಷ್ಟು ಏನ್ ಬರ್ತಿತ್ತು, ನಗು ಬರ್ತಿತ್ತು. ಇಷ್ಟು ಹೈಟು, ಇಷ್ಟು ದೊಡ್ಡ ಪರ್ಸನಾಲಿಟಿ. ಪಂಜಾಬ್ದವ್ರು ಅವರು. ಹೃದಯ ಪುಷ್ಪ ದಾದಿ ಇದ್ರಲ್ಲ ಬೆಂಗಳೂರಿನಲ್ಲಿ, ಅವರ ಲೌಕಿಕ ತಂಗಿ, ಅಕ್ಕ ತಂಗಿಯವರು ಅವರಿಬ್ರು. ದೊಡ್ಡ ಪರ್ಸನಾಲಿಟಿ, ಎತ್ತರ ಶರೀರ. ಪಂಜಾಬ್ ಕ ಶೇರ್ ಅಂತ ಕರಿತಿದ್ರು. ಶೇರ್ ಇದ್ದಂಗೆ ಇದ್ರು ಅವರು. ಪಂಜಾಬ್ ಟೈಗರ್, ಪಂಜಾಬ್ ಕಿ ಶೇರ್ ಅಂತ ಕರಿತಿದ್ರು ಬಾಬಾ ಅವ್ರಿಗೆ. ಅಷ್ಟು ಹೈಟು, ಅಷ್ಟು ದೊಡ್ಡ ಪರ್ಸನಾಲಿಟಿ, ಮಾತು ಜೋರು. ಆಮೇಲೆ ನಕ್ರುನು ಅಷ್ಟು ಜೋರಾಗಿ ನಗದು. ಒಟ್ಟು ಅವ್ರ ಇದ್ದಲ್ಲಿ ಒಂದ್ ರೀತಿ ಲೈವ್ಲಿ ಅಂತಾರಲ್ಲ, ಎಲ್ಲರೂ ಎಚ್ಚರವಾಗಿ ಚೈತನ್ಯವಾಗಿರ್ತಿದ್ರು. ಅಷ್ಟು ನಗಿಸ್ತಿದ್ರು, ನಗ್ತಿದ್ರು, ಅಷ್ಟು ಜ್ಞಾನದಲ್ಲಿ ತಲ್ಲೀನಾಗಿರ್ತಿದ್ರು. ಅದಕ್ಕೆ ಬಾಬಾ ತೋ ದೀದಿ ಪಹಲೆ ಉಚ್ಚಿ, ಚಂದ್ರಮಣಿ ದಾದಿ ಕಾ ಹಾತ್ ಪಕಡ ಅವ್ರ ರಾಸ ಶುರು ಕರ್ದಿ. ಇಬ್ರು ಕೈ ಹಿಡ್ಕೊಂಡು ಏನ್ ಶುರು ಮಾಡಿದ್ರು? ರಾಸ ಶುರು ಮಾಡೇ ಬಿಟ್ರು. ಅವ್ರ ದೀದಿ ಜೈಸಿ ಯಹಾ ನಶೆ ಮೇ ಚಲಿ ಜಾತಿ ಥಿ. ದೀದಿನೂ ಕೂಡ ನಶೆಯಲ್ಲಿ ಹೋಗ್ಬಿಡ್ತಿದ್ರು. ವೈಸೆ ನಶೆ ಮೇ ಖೂಬ್ ರಾಸ್ ಕಿಯ. ಹಾಗೆ ಇಬ್ಬರು ನಶೆಯಲ್ಲಿ ತಮ್ಮನ್ ತಾವು ಕಳ್ಕೊಂಡ್ಬಿಟ್ಟಿದ್ರು, ಮರ್ತ ಹೋಗ್ಬಿಟ್ಟಿದ್ರು ಎಲ್ಲಾನು. ಹಾಗ ಬಹಳ ರಾಸ್ ಮಾಡ್ಬಿಟ್ರು. ಮಮ್ಮಾಕು ಬೀಚ್ ಮೇ ಟೆಹರಾಯ. ಅವರಿಬ್ಬರ ಮಧ್ಯದಲ್ಲಿ ಯಾರನ್ನ ನಿಲ್ಸಿದ್ರು? ಎಲ್ಲಾ ದಾದಿಯರ ಮಧ್ಯದಲ್ಲಿ ಮಮ್ಮಾರವ್ರನ್ನ ನಿಲ್ಸಿದ್ರು. ಅವ್ರ ಸರ್ಕಲ್ ಲಗಾಯ. ಎಲ್ಲಾ ದಾದಿ ಅಡ್ವಾನ್ಸ್ ಪಾರ್ಟಿಯವರು ಒಂದು ಸರ್ಕಲ್ ಮಾಡಿದ್ರು. ಏಕದೋಕೋ ಆಂಕ ಮಿಚ್ಚೋನಿಕಿ. ಒಬ್ರಿಗೊಬ್ಬರು ಏನ್ ಮಾಡಿದ್ರು? ಕಣ್ಣು ಮುಚ್ಚಾಲೆ ಆಟ ಆಡ್ತಾರಲ್ಲ ಮಕ್ಕಳು, ಕಣ್ಣು ಮುಚ್ಚಾಲೆ ಆಟ. ಒಬ್ರು ಕಣ್ ಮುಚ್ಕೊಡೋದು, ಉಳ್ದವ್ರೆಲ್ಲ ಬಚ್ಚಿಟ್ಕೊಡೋದು ಅಂತ ಆಟ ಚಿಕ್ಕವರಿದಾಗ ಆಡ್ತಿದ್ವಲ್ಲ, ಅಂತ ಆಟ ಆಡಿದ್ರು. ಬಹುತ ಖೇಲ, ಬಹಳಷ್ಟು ಆಟ ಆಡಿದ್ರು ವತನದಲ್ಲಿ. ಯಾಕೆಂದ್ರೆ ಲೌಕಿಕದ ಸಾಕಾರದಲ್ಲಿ ಇದ್ದಾಗ್ಲೂ ನಾವು ಬಾಪ್ ದಾದಾ ಮಕ್ಕಳ ಜೊತೆಗೆ ಆಟ ಆಡ್ತಿದ್ರು ಅಂತ ಎಲ್ಲ ಆಟ ಆಡಿದ್ರು. ಬಾಪ್ ದಾದಾ ಬಿ ದೇಖ್ ಬಹುತ್ ಮುಸ್ಕುರಾ ರಹೆ ಥೆ. ಇಂಥ ಆಟ ನೋಡಿ ಬಾಪ್ ದಾದಾ ಇಬ್ರು ಮಗಳು ನಗ್ತಾ ಇದ್ರು. ಹೋಲಿ ಮನಾನೆ ಆಯ್ತು ಖೇಲೆ ಬಿ. ಕುछ समय के बाद सभी बाप दादा की बाहों में समा गए. ಸ್ವಲ್ಪ ಸಮಯದ ನಂತರ ಬಾಪ್ ದಾದಾರು ಎಲ್ಲರೂ ಬಾಪ್ ದಾದಾರಿಗೆ ಹೋಗಿ ತಪ್ಕೊಂಡ್ರು.
सब एकदम लवलीन हो गए. ಅವಾಗ ಎಲ್ಲರೂ ಏನಾಗ್ಬಿಟ್ರು, ಲವಲೀನ್ ಆದ್ರು. और उसके बाद फिर बाप दादा ने सबके ऊपर ಆಮೇಲೆ ಏನಾಯ್ತು, ಎಲ್ಲರ ಮೇಲೆ ಬಾಬಾ ಭಿನ್ನ ಭಿನ್ನ ಬಣ್ಣದ ಏನು ತಟ್ಟೆ ತಟ್ಟೆ ತುಂಬಾ ಇಟ್ಟಿದ್ರಲ್ಲ, ಏನ್ ಇಟ್ಟಿದ್ರು, ಬಣ್ಣದ ರತ್ನಗಳು. ಬಹಳ ಸೂಕ್ಷ್ಮ ಇತ್ತು, ಬಹಳ ಸಣ್ಣ ಇತ್ತು, ಬಹಳ ಫೈನ್ ಇತ್ತದು. ಜೈಸೆ ಕಿಸಿ ಚೀಸ್ ಕಾ ಚೂರ ಹೋತಾ ಹೈ ನಾ, ಯಾವುದೇ ವಸ್ತುವಿನ ಏನು ಚೂರುಗಳಿರ್ತಾವಲ್ಲ ಸಣ್ಣ ಸಣ್ಣದು, ಏಸೆ ಥೆ. ಲೇಕಿನ್ ಚಮಕ್ ಬಹುತ್ ಥಿ, ಹೊಳಪ್ ಹೆಂಗಿತ್ತು, ಬಹಳ ಹೊಳಿತಿತ್ತು. ಅದಕ್ಕೆ ವಜ್ರಕ್ಕೆ ಹೋಲಿಸ್ತಾರೆ ಬಾಬಾ. तो बाप दादा ने सबके ऊपर डाला. बाप दादा ಏನ್ ಮಾಡಿದ್ರು, ಎಲ್ಲರ ಮೇಲೆ ಆ ವಜ್ರಗಳನ್ನ, ಬಣ್ಣದ ವಜ್ರಗಳನ್ನ ಹಾಕಿದ್ರು. तो चमकती हुई बॉडी थी ना, तो उसके ऊपर वह भिन्न भिन्न रंग की हीरे पड़ने से बहुत सभी जैसे सज गए. ಮೊದಲೇ ಅವರ ಶರೀರ ಹೊಳಿತಾ ಇತ್ತು, ಅದರ ಮೇಲೆ ಬಾಬಾ ಮತ್ತೆ ಈ ರತ್ನಗಳ ಬಣ್ಣಗಳನ್ನ ಹಾಕಿರೋದ್ರಿಂದ, ಭಿನ್ನ ಭಿನ್ನ ಬಣ್ಣದ ರತ್ನ ಬಿದ್ದಿರೋದ್ರಿಂದ ಅವರ ಶರೀರ ತುಂಬಾ ಶೃಂಗರಿತ ಆಗ್ಬಿಡ್ತು. ಲಾಲ್ ಪೀಲಾ ಹರ जो 7 रंग कहते हैं ना, 7 ಬಣ್ಣ ಏನಿತ್ತಲ್ಲ ಎಲ್ಲ ಬಣ್ಣ. तो 7 ही रंग थे. तो बहुत सभी ऐसे चमक गए जो सतयुग में भी ऐसे ड्रेस नहीं थी. ಎಷ್ಟು ಶೃಂಗಾರ ಆಗ್ಬಿಟ್ರೆ ಎಲ್ರು ಅಂದ್ರೆ, ಸತ್ಯುಗದಲ್ಲೂ ಅಂತ ಡ್ರೆಸ್ ಇರ್ಲಿಲ್ಲಂತೆ. ಸಬ್ ಮೋಶ್ में थे. फिर एक दो को भी डालने लगे. ಆಮೇಲೆ ಬಾಬಾ ಫಸ್ಟ್ ಹಾಕಿದ್ರು, ಆಮೇಲೆ ಎಲ್ಲರೂ ಒಬ್ರಿಗೊಬ್ರು ಹಾಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ರಮಣೀಕ ಬೆಹನೆ ಬಿ ತೋ ಬಹುತ್ ಥಿ ನಾ, ಬಹಳಷ್ಟು ರಮಣೀಕ ಸೋದರಿಯರು ಕೂಡ ಇದ್ರು. ಈ ಮೋಹಿನಿ ದೀದಿ ಇದ್ರಲ್ಲ, ಅವರು ಬಹಳ ರಮಣೀಕ ಇದ್ರು. ಇತ್ತಲ್ಲಿ ಬಹಳ ನಗು ತಮಾಷೆ, ಜೋಕು, ಬಹುತ್ ಬಹುತ್ ಮೋಜ್ ಮನಾಯಿ. ಮೋಜ್ ಕೆ ಬಾದ್ ಕ್ಯಾ ಹೋತಾ ಹೈ, ಮೋಜಿನ ನಂತರ ಏನಿರುತ್ತೆ, ಬಾಪ್ ದಾದಾನೆ ಇನ್ ಅಡ್ವಾನ್ಸ್ ಸಬ್ಕೋ ಭೋಗ್ ಖಿಲಾಯ. ಏನ್ ಮಾಡಿದ್ರು ಬಾಬಾ ಎಲ್ಲರಿಗೂ ಆಮೇಲೆ ಭೋಗ ತಿನ್ಸಿದ್ರು, ಪ್ರಸಾದ ತಿನ್ಸಿದ್ರು. ಆಪದು ಕಲ್ ಭೋಗ್ ಲಗಾಯಂಗೆ ನಾ, ನಾಳೆ ಬಾಬಾ ಯಾವಾಗ್ಲೂ ಹಬ್ಬದ ಹಿಂದಿನ ದಿನ ಬರ್ತಾರೆ. ನಾಳೆ ಹೋಲಿ ಇದ್ರೆ ಈ ದಿನ ಬರ್ತಾರೆ. ನಾಳೆ ಭೋಗಕ್ಕಿಡದಿದ್ರೆ ಬಾಬಾ ಇವತ್ತೇನ್ ಮಾಡ್ಬಿಟ್ರು, ಅಡ್ವಾನ್ಸ್ ಪಾರ್ಟಿ ಅವರಿಗೆಲ್ಲ ಅಡ್ವಾನ್ಸ್ ಆಗಿ ಭೋಗವನ್ನ ಬಿಟ್ರು. ಲೇಕಿನ್ ಬಾಪ್ दादा ने मधुबन का संगम का भिन्न भिन्न भोग सबको खिलाया. और उसमें विशेष होली का भोग कौन सा है, ಹೋಲಿಯಲ್ಲಿ ಏನ್ ಮಾಡ್ತಾರೆ, ಗೇವರ್ ಜಿಲೇಬಿ ಮಾಡ್ತಾರ. ಗೇವರ್ ಅಂದ್ರೆ ಗೊತ್ತಿಲ್ಲ, ಗೇವರ್ ಅಂದ್ರೆ ಗೇವರ್ ಮತ್ತು ಜಿಲೇಬಿ. आप लोग गुलाब का फूल भी तलते हैं ना, तो वैरायटी संगम युग की ही भोग लगाए. ಬಾಬಾ ಹೇಳ್ತಾ ಇದ್ರೆ, ವೆರೈಟಿ ಸಂಗಮ ಯುಗದ ಭೋಗವನ್ನ ತಿನ್ಸಿದ್ರಂತೆ ಬಾಪ್ ದಾದಾ ಎಲ್ಲ ಅಡ್ವಾನ್ಸ್ ಪಾರ್ಟಿ ಅವರಿಗೆ. ಆಪಸ್ ಮೇ ಪಹಲೆ ಭೋಗ್ ಉನ್ಹೋನೆ ಲೇ ಲಿಯಾ, ಆಪಕೋ ಕಲ್ ಮಿಲೇಗಾ. ಅಡ್ವಾನ್ಸ್ ಪಾರ್ಟಿ ಅವರೆಲ್ಲ ಇವತ್ತೇ ಊಟ ಮಾಡಿದ್ರು, ಬ್ರಹ್ಮ ಭೋಜನ್ ನೀವು ನಾಳೆ ಊಟ ಮಾಡ್ತೀರಿ ಅಂತಾರೆ ಬಾಬಾ. ಅಚ್ಚಾ, मतलब तो बहुत मनाया, नाचा गाया, सभी ने मिल के वाह बाबा मीठा बाबा गीत गाए. ಎಲ್ಲರೂ ಸೇರಿ ಏನ್ ಮಾಡಿದ್ರಂತೆ, ಹಾಡು ಹಾಡಿದ್ರಂತೆ, ವಾ ಬಾಬಾ ಮೇರಾ ಬಾಬಾ ಮೀಠಾ ಬಾಬಾ. तो ಏನೇನ್ ಮಾಡಿದ್ರ ಹಾಗಾದ್ರೆ, ನಾಚ ಗಾಯ ಖಾಯ, ಅವ್ರ ಲಾಸ್ಟ್ ಕ್ಯಾ ಹೋತಾ ಹೈ, ಲಾಸ್ಟ್ ಅಲ್ಲಿ ಏನಿರುತ್ತೆ ಅವಾಗ, ಬಧಾಯಿ ಅವರ ವಿದಾಯಿ, ಒಬ್ರಿಗೊಬ್ರು ಗ್ರೀಟಿಂಗ್ಸ್ ಕೊಟ್ಕೊಂಡ್ರು. ಆಮೇಲೆ ವಿದಾಯಿಯನ್ನ ಹೇಳಿದ್ರು. तो आपने भी मनाया कि सिर्फ सुना, ಇವೆಲ್ಲ ಕೇಳುವಾಗ ನೀವು ಆಚರಣೆ ಮಾಡಿದ್ರು ಅಂತ ಬರೀ ಕೇಳಿದ್ರು, ನಮ್ಗೂ ಆಚರಣೆ ಮಾಡ್ದಂಗ ಆಯ್ತು ತಾನೆ, ನಾವು ಅಲ್ಲಿದ್ದೀವಿ ಅಂತ ಅನಿಸ್ತು ತಾನೆ. ಲೇಕಿನ್ ಪಹಲೆ ಅಭಿ ಫರಿಷ್ಠಾ ಬನ್ ಪ್ರಕಾಶ್ಮಯ ಕಾಯ ವಾಲೆ ಬನ್ ಜಾವ್. ಆದ್ರೆ ಮೊದ್ಲು ನಾವೇನಾಗ್ಬೇಕು ಇವಾಗ, ಫರಿಷ್ಠಾಗೆ ಪ್ರಕಾಶಮಯ ಕಾಯ ಉಳ್ಳವರಾಗ್ಬೇಕು. ಬನ್ ಸಕ್ತೇವೋ ಯಾ ನಹಿ, ಆಗ್ತೀರಾ ಇಲ್ಲೋ. ಮೋಟಾ ಶರೀರ ಹೇ, ಈಗ ನಿಮ್ಮೆಲ್ಲರದ್ದು ಸ್ಥೂಲ ಶರೀರ ಇದೆಯಾ ಅಥವಾ ವತನದಲ್ಲಿದ್ದೀರಾ ಇದ್ರು, ಅಲ್ವಾ. ಸೆಕೆಂಡ್ ಮೇ ಚಮಕ್ತಾ ಹುವಾ, ಒಂದೇ ಸೆಕೆಂಡ್ ನಲ್ಲಿ ಹೊಳೆಯುವಂತ ಡಬಲ್ ಲೈಟ್ ಸ್ವರೂಪ ಆಗ್ಬಿಟ್ರೆ ನೀವು ವತನಕ್ಕೆ ಬರ್ತೀರಿ. ಬಾಬಾ ನಿಮ್ಗೂ ಇದನ್ನೆಲ್ಲ ಮಾಡ್ತಾರೆ. ಬನ್ ಸಕ್ತೆ ಹೋ, ಆಗ್ತೀರಾ, ಬಿಲ್ಕುಲ್ ಫರಿಷ್ಠಾ. ಏನಾಗ್ಬೇಕು, ಬಿಲ್ಕುಲ್ ಫರಿಷ್ಠಾ ಆಗ್ಬೇಕು. ಬಾಪ್ ದಾದಾನೆ ಸಭಿಕೋ ಡ್ರಿಲ್ ಕರಾಯ್. ಬಾಪ್ ದಾದಾ ಎಲ್ಲರಿಗೂ ಏನ್ ಮಾಡ್ಸಿದ್ರು, ಡ್ರಿಲ್ ಅನ್ನ ಮಾಡಿಸಿದ್ರು. ಅಭಿ ಅಪ್ನೆ ऊपर ಭಿನ್ನ ಭಿನ್ನ ರಂಗೋ ಕೆ ಚಮಕ್ತೆ ಹುए ಹೀರೆ ಸೂಕ್ಷ್ಮ ಶರೀರ ಪರ್ ಡಾಲೋ. ಈಗ ಏನ್ ಮಾಡ್ರಿ, ನಿಮ್ಮೇಲೂನು ಭಿನ್ನ ಭಿನ್ನ ರಂಗು ಹೊಳಪಿನ ವಜ್ರ ಸೂಕ್ಷ್ಮ ಶರೀರದ ಮೇಲೆ ಹಾಕೊಳ್ಳಿ. ಅಂದ್ರೆ ಅನುಭವ ಮಾಡ್ರಿ, ಬಾಬಾ ಹಾಕ್ತಿದ್ದಾರೆ. ಸದಾ ಎಸೆ ದಿವ್ಯ, ಹೀಗೆ ಸದಾ ದಿವ್ಯ ಗುಣಗಳ ರಂಗು, ಶಕ್ತಿಗಳ ರಂಗು, ಜ್ಞಾನದ ರಂಗಿನಿಂದ ನಿಮ್ಮನ್ನ
ರಂಗಿತ ಮಾಡಿಕೊಳ್ಳಿ. ಮತ್ತು ಎಲ್ಲಕ್ಕಿಂತ ದೊಡ್ಡ ಬಣ್ಣ ಯಾವುದು? ಎಲ್ಲಕ್ಕಿಂತ ಶ್ರೇಷ್ಠ ಬಣ್ಣ ಯಾವುದು? ಬಾಪ್ದಾದರವರ ಸಂಘದ ಬಣ್ಣ. ಅಂದ್ರೆ ಯಾವಾಗ್ಲೂ ಯಾರ ಜೊತೆಗಿರ್ಬೇಕು? ಬಾಪ್ದಾದರವರ ಜೊತೆಗೆ ಇರುವಂತ ಬಣ್ಣ ಇದು ಎಲ್ಲಕ್ಕಿಂತ ದೊಡ್ಡ ಬಣ್ಣ. ಸದಾ ರಂಗೇರವು, ಯಾವಾಗ್ಲೂ ಏನಾಗಿದೆ? ಆ ರಂಗಿನಲ್ಲಿ ಯಾವಾಗ್ಲೂ ಮುಳುಗಿರಿ. ಯಾವ ರಂಗಿನಲ್ಲಿ ಮುಳುಗಿರ್ಬೇಕು? ಬಾಪ್ದಾದರ ಸಂಘದ ರಂಗಿನಲ್ಲಿ ಯಾವಾಗ್ಲೂ ಮುಳುಗಿರ್ಬೇಕು. ಏಸಾ ಅಮರ ಭವ. ಈ ರೀತಿ ನೀವೆಲ್ಲ ಏನಾಗ್ರಿ? ಅಮರ ಆಗ್ರಿ. ಈ ರೀತಿ ದೇಶ ವಿದೇಶದ ಫರಿಷ್ಠಾ ಸ್ವರೂಪ ಮಕ್ಕಳಿಗೆ, ಸದಾ ಸ್ವಚ್ಛ ಹೃದಯ ಪ್ರಾಪ್ತಿ ಸಂಪನ್ನ ಮಕ್ಕಳಿಗೆ ಸತ್ಯ ಹೋಲಿ ಆಚರಿಸುವುದು ಅಂದ್ರೆ ಅರ್ಥಸಹಿತವಾಗಿ ಚಿತ್ರ ಪ್ರತ್ಯಕ್ಷ ರೂಪದಲ್ಲಿ ತರುವಂತ ಮಕ್ಕಳಿಗೆ, ಸದಾ ನಿರ್ಮಾಣ ಮತ್ತು ನಿರ್ಮಾಣದ ಬ್ಯಾಲೆನ್ಸ್ ಇಟ್ಟುಕೊಡುವಂತ ಮಕ್ಕಳಿಗೆ, ಸದಾ ಆಶೀರ್ವಾದದ ಪುಣ್ಯದ ಖಾತೆಯನ್ನ ಜಮಾ ಮಾಡಿಕೊಡುವಂತ ಮಕ್ಕಳಿಗೆ ಬಹಳ ಬಹಳ ಮಧುರ ನೆನಪಿನ ಮಧುರ ಪದ್ಮಾಗುಣ ನೆನಪು, ಪ್ರೀತಿ ಮತ್ತು ನಮಸ್ತೆ. बाप दादा को भी बच्चों की याद प्यार और नमस्ते नमस्ते ನಮಸ್ತೆ. ವರದಾನ: ಮಧುರತೆಯ ಮೂಲಕ ತಂದೆಯ ಸಮೀಪತೆಯ ಸಾಕ್ಷಾತ್ಕಾರ ಮಾಡಿಸುವ, ತಂದೆಯ ಸಮೀಪತೆಯ ಸಾಕ್ಷಾತ್ಕಾರ ಮಾಡಿಸುವ ಮಹಾನ್ ಆತ್ಮ ಆಗಿರಿ. ಮಧುರತೆ ಮೂಲಕ ತಂದೆಯ ಸಮೀಪತೆಯ ಸಾಕ್ಷಾತ್ಕಾರ ಮಾಡಿಸುವ ಮಹಾನ್ ಆತ್ಮ ಆಗ್ರಿ. ಇದರ ತಾತ್ಪರ್ಯ ಹೇಳ್ತಾರೆ ಬಾಬಾ, ಯಾವ ಮಕ್ಕಳಿಗೆ ಸಂಕಲ್ಪದಲ್ಲಿ ಕೂಡ ಮಧುರತೆ, ಮಾತಿನಲ್ಲಿ ಮಧುರತೆ, ಕರ್ಮದಲ್ಲಿ ಮಧುರತೆ ಇರುತ್ತದೆಯೋ ಆ ಮಕ್ಕಳೇ ತಂದೆಗೆ ಸಮೀಪ ಆಗಿರುತ್ತಾರೆ. ಆದ್ರಿಂದ ಬಾಬಾ ಕೂಡ ಅವರಿಗೆ ಪ್ರತಿದಿನ ಹೇಳುತ್ತಾರೆ, ಮಧುರ ಮಧುರ ಮಕ್ಕಳೇ. ಮತ್ತು ಮಕ್ಕಳು ಕೂಡ ರೆಸ್ಪಾಂಡ್ ಮಾಡ್ತಾರೆ, ಮಧುರ ಮಧುರ ಬಾಬಾ. ಬಾಬಾ ಇದ್ರೆ ಈ ರೀತಿಯ ಪ್ರತಿದಿನ ಮಧುರ ಮಾತು ಮಧುರ ಸಂಪನ್ನ ಮಾಡಿಬಿಡುತ್ತದೆ ನಮ್ಮನ್ನ. ಮಧುರ ಮಾತು ನಮ್ಮನ್ನ ಏನ್ ಮಾಡ್ಬಿಡುತ್ತೆ? ಬಾಬಾ ಜೊತೆ ಮಧುರ ವಾರ್ತಾಲಾಪ ನಮ್ಮನ್ನ ಮಧುರತೆ ಸಂಪನ್ನ ಮಾಡ್ಬಿಡುತ್ತೆ. ಈ ರೀತಿ ಮಧುರತೆಯ ಪ್ರತ್ಯಕ್ಷವನ್ನ ಮಾಡುವಂತ ಶ್ರೇಷ್ಠ ಆತ್ಮಗಳೇ ಮಹಾನ್ ಆಗಿದ್ದಾರೆ. ಮಧುರತೆಯೇ ಮಹಾನತೆ ಆಗಿದೆ. ಮಹಾನತೆ ಅಂದ್ರೆ ಏನು? ಮಧುರತೆ, ಸ್ವೀಟ್ನೆಸ್ಸೇ ಮಹಾನತೆ ಆಗಿದೆ. ಮಧುರತೆ ಇಲ್ಲ ಅಂದ್ರೆ ಮಹಾನತೆಯ ಅನುಭವ ಕೂಡ ಆಗುವುದಿಲ್ಲ. ಸ್ಲೋಗನ್: ಯಾವುದೇ ಕಾರ್ಯವನ್ನು ಡಬಲ್ ಲೈಟ್ ಆಗಿ ಮಾಡಿದರೆ, ಯಾವುದೇ ಕಾರ್ಯವನ್ನು ಡಬಲ್ ಲೈಟ್ ಆಗಿ ಮಾಡಿದರೆ ಮನೋರಂಜನೆಯ ಅನುಭವ ಆಗುತ್ತದೆ. ಯಾವುದೇ ಕಾರ್ಯವನ್ನು ಡಬಲ್ ಲೈಟ್ ಆಗಿ ಮಾಡಿದರೆ ಮನೋರಂಜನೆಯ ಅನುಭವ ಆಗುತ್ತದೆ. ಅಚ್ಚಾ, ಓಂ ಶಾಂತಿ. ನಾಳೆ ದಿವಸ ಮಮ್ಮಾರವರ ಸ್ಮೃತಿ ದಿವಸ. ಮಮ್ಮಾರವರ ಸ್ಮೃತಿ ಮಾಡಿಕೊಂಡು ಅವ್ರ ಸಮಾನ ನಾವು ಸಮರ್ಥರಾಗುವಂತ, ಸಂಪನ್ನರಾಗಿರುವಂತ ದಿವಸ ನಾಳೆ. ಹಾಗಾಗಿ ಎಲ್ರು 10 ಗಂಟೆಗೆ ಯೋಗಕ್ಕೆ ಬಂದ್ಬಿಡ್ರಿ. ಬೆಳಿಗ್ಗೆ ಕ್ಲಾಸ್ ಇರಲ್ಲ ನಾಳೆ ಬ್ರಹ್ಮ ಭೋಜನ ಇರುತ್ತೆ. ಹಾಗಾಗಿ 10 ಗಂಟೆಯಿಂದ ಯೋಗ, ಆಮೇಲೆ ವಿಶೇಷ ಯೋಗ, ಶಕ್ತಿಶಾಲಿಯಾಗಿ ಯೋಗ ಮಾಡೋಣ ಎಲ್ರು. ಮಮ್ಮ ಬಹಳಷ್ಟು ಯೋಗಿ, ಮಹಾನ್ ಯೋಗಿ ಆಗಿರ್ತಾನೆ. ಹಾಗೆ ನಾವು ಕೂಡ ಮಮ್ಮಾರವ್ರು ಹೇಗೆ ಯೋಗ ಮಾಡ್ಲಿಕ್ಕೆ ಕುತ್ಕೊಂಡ್ರೆ ಸಂಪೂರ್ಣ ಅವರು ತಮ್ಮ ದೇಹವನ್ನೇ ಮರೆತು ಬಿಡ್ತಿದ್ರಂತ ದೊಡ್ಡ ತಪಸ್ವಿನೇ ಅವರು. ಅವ್ರ ಸಮಾನ ನಾವು ಕೂಡ ನಾಳೆ ತಪಸ್ಸನ್ನ ಮಾಡೋಣ. 10 ಗಂಟೆಗೆ ಎಲ್ರು ಬಂದ್ಬಿಡ್ರಿ. ಆಮೇಲೆ ಮಮ್ಮಾರವರೇ ನುಡಿಸಿರುವಂತ ಕ್ಲಾಸ್ ಅನ್ನ ಕಳ್ಸಿರ್ತಾರೆ ನಾಳೆ ದಿನ ಓದ್ಲಿಕ್ಕೆ, ಅದನ್ನ ಓದೋಣ. ಆಮೇಲೆ ಬ್ರಹ್ಮ ಭೋಜನ ಇರುತ್ತೆ. ಹಾಗಾಗಿ ಯಾರು ತಪ್ಪಿಸ್ಬಿಡ್ರಿ, ಎಲ್ರು ಬನ್ರಿ. ಮತ್ತೆ ಯಾರು ಕ್ಲಾಸ್ ತಪ್ಪಿಸಿದ್ದಾರೆ ಬಾಬನ್ ಮಕ್ಕಳು, ಅವ್ರನ್ನೆಲ್ಲರನ್ನೂ ಕರ್ಕೊಂಡ್ ಬನ್ನಿ. ಆಮೇಲೆ ಏನು ಕಾರ್ಯಕ್ರಮ, ವೀಣಕ್ಕವರು ಬರುವಂತ ಕಾರ್ಯಕ್ರಮ ಇದೆ. ಅದನ್ನ ಆ ಟೈಮ್ನಲ್ಲಿ ಬಹಳ ಜೋರಾಗಿ ಮಳೆ ಬರೋ ಸಂಭವ ಇರಬಹುದು. ಅದಕ್ಕಾಗಿ ಹಾಲಲ್ಲೇ ಮಾಡೋಣ ಅಂತ.
ಮತ್ತೆ ದೊಡ್ಡ ಕಾರ್ಯಕ್ರಮ ಅಂದ್ಮೇಲೆ ಬಹಳ ಜನ ಕೂತ್ರೆ ಚೆನ್ನಾಗಿರುತ್ತೆ. ಮಳೆ ಬರುತ್ತೆ ಅಂತ ಕೆಲವ್ರು ಬಿಡೋದು ಮಾಡೋದು, ಸ್ವಲ್ಪ ಜನ ಕೂತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಇಂಡೋರ್ ಪ್ರೋಗ್ರಾಮೇ ಹಾಲಲ್ಲೇ ಮಾಡೋದು ಅಂತ. ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪ ಹತ್ತಿರದಲ್ಲೇ ಅದು ದೊಡ್ಡ ಹಾಲ್ ಅದೇ. ಮತ್ತೆ ಇನ್ಯಾವ್ದಾದ್ರು ಇದೆಯಾ ಹಾಲು ಅದಕ್ಕಿಂತ ಅದರಷ್ಟು ಅದು? ಅದಕ್ಕೆ ಅಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲೇ ಮಾಡೋದು ಅಂತ. ಕ್ವಾಲಿಟಿ ಆತ್ಮಗಳು, ಸೆಲೆಕ್ಟೆಡ್ ಆತ್ಮಗಳು ಹುಡುಕೊಂಡು ಬರೋರು ಬರ್ತಾರೆ. ಆಮೇಲೆ ನಾವು ಹಂಗೆ ಪ್ರಚಾರ ಕೂಡ ಮಾಡಬೇಕು. ನಾವು ಅಂತ ಕ್ವಾಲಿಟಿ ಆತ್ಮಗಳನ್ನ ಕರಿಬೇಕು, ರೆಡಿ ಮಾಡಬೇಕು. ಅದಕ್ಕೆ ಫಾರ್ಮ್ಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ. ಮತ್ತದಕ್ಕೆ ಆ ಹಾಲು ಕೇಳೋದು ಯಾರಿಗೆ?